Welcome back to RIO Academy. Swagata, Suswagata, my dear lovely aspirant. Nale ide exams. One shot, complete syllabus ಅಂತ ತಗೊಂಬಂದೇನೆ. So guys, get ready. Yes, a very important live session ಆಗೋದಿದೆ. ಎಲ್ಲ ಚಾಪ್ಟರ್ ಡಿಟೇಲ್ ಆಗಿ ನೀಟಾಗಿ ಕಲಿಸ್ತಾ ಇದ್ದೇನೆ. ಆ್ಯಂಡ್ ಗೈಸ್ ನಾಳೆ ಬರುವ ಎಕ್ಸಾಮಿಗೆ ಎಲ್ಲ 2 ಮಾರ್ಕ್ಸ್ ಆಗಿರ್ಬೋದು, ರೈಟ್, 5 ಮಾರ್ಕ್ಸ್, 10 ಮಾರ್ಕ್ಸ್, ಎನ್ ಇ ಪಿದವ್ರಿಗೆ ಎಲ್ಲವನ್ನು ಒನ್ ಶಾಟ್ ತೊಗೊಂಬಂದೇನೆ. ಸೊ ಆರ್ ಯು ರೆಡಿ? ಎಸ್ ಅಂತ ರಿಪ್ಲೈ ಮಾಡಿ ಬೇಗ. ಆ್ಯಂಡ್ ಗೈಸ್ ನಾನು ಕೂಡ ಸಪೋರ್ಟ್ ಮಾಡಿ ಕೊನೆ ತನಕ ಇರ್ರಿ. ಮತ್ತೆ ನೋಡಿ, ಸಿಲೆಬಸನ್ನು ವರ್ಕ್ ಆಗಿರ್ಬೋದು, ಕ್ಲಾಸ್ ವರ್ಕ್ ಆಗಿರ್ಬೋದು, ಹೋಮ್ವರ್ಕ್ ಆಗಿರ್ಬೋದು, ಎಲ್ಲವನ್ನು ಕಲಿಸ್ತೀನಿ. ಆ್ಯಂಡ್ ಸೇಮ್ ಟೈಮ್ ಹಾಯ್ ಕೀರ್ತಿ, ಹಾಯ್ ಅಭಿಷೇಕ, ಹೇಗಿದ್ದೀರಿಪ್ಪ? ನಾಳೆಗೆ ಎಕ್ಸಾಮ್ಗೆ ಬರಬಹುದಾದ 5 ಮಾರ್ಕ್ಸ್, 10 ಮಾರ್ಕ್ಸ್ ಎಲ್ಲವನ್ನು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಲೆಟ್ಸ್ ಬಿಗಿನ್ ನಾವು. ನೋಡಿ ಬಚ್ಚೋ, ಫಸ್ಟ್ ನಮ್ಮ ಭಾಳ ಟೈಮ್ ತೊಗೊಂಗಿಲ್ಲ. ಕಾಸ್ಟ್ ಆಫ್ ಕ್ಯಾಪಿಟಲ್ ಇವತ್ತು ನೋಡಿ ಸೆಷನ್ ವೈಸ್ ತೊಗೊಳ. ಸೆಷನ್ ವೈಸ್ ಅಂದರೆ ಹೆಂಗಿದೆ ಅಂದರೆ, ಫಸ್ಟ್ ಅಂತೂ ಕಾಸ್ಟ್ ಆಫ್ ದಿ ಕ್ಯಾಪಿಟಲ್ ಇದೆ, ಓಕೆನಾ? ಕಾಸ್ಟ್ ಆಫ್ ದಿ ಕ್ಯಾಪಿಟಲ್. ನೆಕ್ಸ್ಟ್ ಏನು ಗೊತ್ತಾ? ಕ್ಯಾಪಿಟಲ್ ಸ್ಟ್ರಕ್ಚರ್, ರೈಟ್. ಆಮೇಲೆ ರಿಸ್ಕ್ ಅನಲೈಸಿಸ್ ಆ್ಯಂಡ್ ಕ್ಯಾಪಿಟಲ್ ಬಜೆಟಿಂಗ್, ಡಿಸಿಷನ್ ಮೇಕಿಂಗ್, ಮರ್ಜರ್ ಎಕ್ವಿಷನ್ಸ್, ಇದೆಲ್ಲ ಮುಗಿಸಿದ ಮ್ಯಾಗೆ ಗೈಸ್ ಸಿಲೆಬಸ್ ಮುಗಿಸುತ್ತೆ, ಓಕೆನಾ? ಸೊ ಹಾಗಿದ್ರೆ ಲೆಟ್ಸ್ ಬಿಗಿನ್ ಮೈ ಡಿಯರ್ ಸ್ಟೂಡೆಂಟ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಒನ್ ಶಾಟ್ ಆಗೋದಿದೆ. ಆಲ್ರೈಟ್, ಒನ್ ಶಾಟ್ ಕಂಪ್ಲೀಟ್ ಸಿಲೆಬಸ್ ಫ್ರಮ್ ರಿಯೋ ಬಾಬಾ. ಎಸ್, I'll take care of your syllabus, bacho. Advanced financial account management ideyalla, this is something which is a very important for everyone. Those who are studying like RCUB, VSQB, right, Bangalore University, Mysore University adarge. So hagidre let's start now. Chalo let's start now. First ಏನು ಸರ್, ಈಗ ಕಾಸ್ಟ್ ಆಫ್ ಕ್ಯಾಪಿಟಲ್, ರೈಟ್. ಕಾಸ್ಟ್ ಆಫ್ ಕ್ಯಾಪಿಟಲ್ ಮೇಲೆ ಬಹಳಷ್ಟು ಕ್ವಶನ್ ತೊಗೊಂಡಿದ್ದೀನಿ. ಆಮೇಲೆ ಎಸ್ ವಿಲ್ ಸ್ಟಾರ್ಟ್ ದ ನೆಕ್ಸ್ಟ್ ಪಾರ್ಟ್, ಶೇರ್ ಮಾಡ್ತೀನಿ ನಿಮಗೆ. ಈಗ ನೋಡಿ, ಸಿಲೆಬಸ್ದಲ್ಲಿ ಅದು ಎಂಡ್ ಆಫ್ ದ ಡೇ ಅದು ನಿಮ್ಗೆ ಇಂಪಾರ್ಟೆಂಟ್ ಅಲ್ವಾ? ಸೊ ಸಿಲೆಬಸ್ದಾಗ ಏನು ಹೇಳ್ತಾರೆ ನೋಡ್ರಿಪ್ಪ, ಇಲ್ಲಿ ಸಿಲೆಬಸ್ದಾಗ ಏನು ಹೇಳ್ತಾ ಇದ್ದಾರೆ ಅಂದರೆ, ವಾಟ್ ದೇ ಆರ್ ಸೇಯಿಂಗ್ ಇಸ್ ದಾಟ್, ಸ್ವಲ್ಪ ಕೇಳಿ, ಇದು ಭಾಳ ಲೆಂದಿ ಕ್ಲಾಸ್ ಆಗೋದಿದೆ. ಫಸ್ಟ್ ಅಂತೂ ಕಾಸ್ಟ್ ಆಫ್ ಕ್ಯಾಪಿಟಲ್ದಾಗ ಸ್ಪೆಸಿಫಿಕ್ ಕಾಸ್ಟ್, ಕಾಸ್ಟ್ ಆಫ್ ಡೆಟ್, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್, ಕಾಸ್ಟ್ ಆಫ್ ಇಕ್ವಿಟಿ, ಇಷ್ಟೇ. ಕಾಸ್ಟ್ ಆಫ್ ಡೆಟ್, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್, ಕಾಸ್ಟ್ ಆಫ್ ಇಕ್ವಿಟಿ, ಮತ್ತೆ ವೇಟೆಡ್ ಎವರೇಜ್, ರೈಟ್. ಅದು ಇದು ಇಷ್ಟು ಮಾಡೋಣ ಅಂದರೆ ಏನು ಸರ್? ಈಗ ಬಚ್ಚೋ, ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಪ್ಪ ಅಂದರೆ, ಸ್ವಲ್ಪ ಕೇಳಿಲ್ಲ ಏನಂತಪ್ಪ ಅದು. ಓಕೆ, ಹಿಯರ್ ಇಸ್ ದ್ಯಾಟ್. ಸೊ ಫಸ್ಟ್ ಏನ್ರೀಗ, ಕಾಸ್ಟ್ ಆಫ್ ಡೆಟ್ ಬರ್ಕೊಡಿ. ಒಂದು ನೀಟಾಗಿ 5 ಮಾರ್ಕ್ಸ್, 15 ಮಾರ್ಕ್ಸ್ ಎಲ್ಲ ಮುಗಿಸ್ತೇನೆ. ಸೊ ಗೈಸ್, ಕಾಸ್ಟ್ ಆಫ್ ಡೆಟ್, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್, ರೈಟ್, ಕಾಸ್ಟ್ ಆಫ್ ಇಕ್ವಿಟಿ, ರೈಟ್. ಇದು ಬಿಟ್ಟರೆ ಏನು ಸರ್? ಈಗ ಇದು ಬಿಟ್ಟರೆ ವೇಟೆಡ್ ಎವರೇಜ್, ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ಬೋದು. ಓಕೆ, ಸೊ ಹಾಗಿದ್ರೆ ಲೆಟ್ಸ್ ಬಿಗಿನ್. ಎಸ್, ಫಸ್ಟ್ ಬರ್ಕೊಡ್ರಿ ಫಾರ್ಮುಲಾಸ್ ಆರ್ ಎಂಡ್ ಆಫ್ ದ ಡೇ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಇದು RCB 2015 ಕೇಳಿದ್ದಾರೆ. ಎಲ್ಲಿದೆ ಸರ್? ಇಲ್ಲೈತೆ ನೋಡ್ರಿ, ಬರ್ಕೊಡಿಪ್ಪ. ಏನು? ಕಾಸ್ಟ್ ಆಫ್ ಡೆಟ್ is equal to ಏನಾಗ್ತಾ ಇದೆ? ಕಾಸ್ಟ್ ಆಫ್ ಡೆಟ್ is equal to KD, ಕಿಡಿಗೇಡಿ ಅಲ್ಲ, KD, ರೈಟ್, ಡಿವೈಡ್ ಬೈ 1/P ಮೈನಸ್ 1 ಮೈನಸ್ T. ಹೌದಾ? ಎಸ್. ಹಾಗಿದ್ದಾಗ ಸರ್ ಪ್ರಾಬ್ಲಮ್ ಎಲ್ಲಿದೆ? ಇಲ್ಲಿದೆ ಮಗ ಪ್ರಾಬ್ಲಮ್ಸ್ ಆನ್ ಕಾಸ್ಟ್ ಆಫ್ ಡೆಟ್ ತಗೊಳ್ತೀನಿ. ಆಮೇಲೆ ವಿಲ್ ಗಿವ್ ವಿತ್ 1 by 1, ರೈಟ್. ಸೊ ನೋಡಿ, ಫಾರ್ಮುಲಾ ನೆನಪಾಗಿದೆ ನಿಮಗೆ. ಈಗ ನೆಕ್ಸ್ಟ್ ಏನು ಸರ್? ಈಗ ಸ್ವಲ್ಪ ನೋಡಿ ಬಚ್ಚೆ, ಇಲ್ಲಿ ಏನು ಕೊಟ್ಟಿದ್ದಾರೆ ಪ್ರಾಬ್ಲಮ್ದಲ್ಲಿ, ಹಿಂಗೆ ಕೇಳ್ತಾರೆ ಅವರು. ಯು ವಿಲ್ ಗೆಟ್ ದ ಸಿಮಿಲರ್ ಪ್ರಾಬ್ಲಮ್. ಈಗ ದ ನ್ಯೂ ಲೈಫ್ ಇಶ್ಯೂಸ್ ಎಷ್ಟು? 90,009% ಡಿಬೆಂಚರ್ಸ್ ಆಟ್ ಡಿಸ್ಕೌಂಟ್ ಇದೆ, 5% ಡಿಸ್ಕೌಂಟ್ ಇದೆ, ಹೌದಾ? ಸೊ ಇಲ್ಲಿ ಏನು ಸರ್? ದ ಟ್ಯಾಕ್ಸ್ ರೇಟ್ ಅಪ್ಲಿಕೇಬಲ್ ಈಸ್, ಎಷ್ಟಿದೆ ಟ್ಯಾಕ್ಸ್ ರೇಟ್? ಇಲ್ಲಿ ಟ್ಯಾಕ್ಸ್ ರೇಟ್ ಇದೆ 30%. ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಡೆಟ್. ಇವಾಗ ಒಂದು ನಿಮಿಷ ಕೇಳಿಲ್ಲ, ಕಾಸ್ಟ್ ಆಫ್ ಡೆಟ್ ಅಂದರೆ ಈಗ ಸ್ವಲ್ಪ ಕೇಳಲಿ, 90,000 ಇದೆಯಾ? ಹೌದು, 90,000 ಇದೆ, ಕರೆಕ್ಟ್. ಇದರಲ್ಲಿ ಏನು ಸರ್? ಈಗ -5%. ಈಗ ಟಕ್ ಅಂತ ಕ್ಯಾಲ್ಕುಲೇಟರ್ ಓಪನ್ ಮಾಡಿ. ಈಗ ಬಚ್ಚು 90,000, ರೈಟ್. ಇದರ ಮೇಲೆ 5% ಲೆಸ್ ಮಾಡಿಪ್ಪ, ಇಂಟು 5% ಅಂದರೆ ಎಷ್ಟಾಗುತ್ತೆ? 4,500 ಆಗ್ತಾ ಇದೆ, ಹೌದಾ? -4,500. ಏನು ಸರ್ ಅದು? ಡಿಸ್ಕೌಂಟ್ ಅಪ್ಪ. ಉಳಿತು ಎಷ್ಟು? ಇದಾಗ್ತಾ ಇದೆ 85,500, ಕರೆಕ್ಟಾ? ಎಸ್ ಆರ್ ನೋ? ಹಾಗಿದ್ದರೆ ಪಿ ಅಂದರೆ ಏನು ಸರ್? ಅದು
ಪಿ ಇಸ್ ಈಕ್ವಲ್ ಟು 90,000 ಏನು ಕಾಸ್ಟ್ ಇಶ್ಯೂ ಇತ್ತು ಅದ್ರ ಮ್ಯಾಗ ಡಿಸ್ಕೌಂಟ್ ಲೆಸ್ ಮಾಡಿದ್ವಿ. ನೆಕ್ಸ್ಟ್ ಏನ್ರಿ ಸರ್ ಈಗ ಐ ಏನಾಗತ್ತೆ ರೀ ಸರ್, ಐ ಆಗ್ತಾ ಇದೆ 90,000, ಇದರ ಮೇಲೆ 9%. ಎಷ್ಟ್ರಿಪ್ಪ ಅದು? ಎಸ್ ಬಚ್ಚೋ, ಇದಾಗ್ತಾ ಇದೆ 8,100. ಕ್ಲಿಯರ್ ಟಕಾಟಕ್ ಬೇಗ ಬೇಗ ಹೇಳಿಪ್ಪ. ಈಗ ನೆಕ್ಸ್ಟ್ ಏನು? ಐ ಮೈನಸ್ ಟಿ. ಈಗ ಐ ಮೈನಸ್ ಟಿ ಅಂದರೆ 1 ಮೈನಸ್ ಟಿ. ಇದು 1 ಮೈನಸ್ ಟಿ, ಐ ಮೈನಸ್ ಟಿ ಅಲ್ಲ, 1 ಮೈನಸ್ ಟಿ ಅಂದರೆ ಬಚ್ಚೋ ಏನಪ್ಪ, 1 ಮೈನಸ್ 30% ಟ್ಯಾಕ್ಸ್ ಇದೆ, 0.30. ರೈಟ್, ಪರ್ಸೆಂಟೇಜ್ ಎಲ್ಲ 0.30. ಸೊ ಬೇಗ 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 ಹೇಳಿಪ್ಪ, ಎಷ್ಟಾಗತ್ತೆ ನೋಡ್ರಿ ಇದು? ಎಷ್ಟಾಗ್ತಾ ಇದೆ ಟಕ್ ಅಂತ ಆನ್ಸರ್ ಬೇಕು. ಕೆ ಡಿ ಈಸ್ ಈಕ್ವಲ್ ಟು ಐ ಎಷ್ಟಿದೆ ಪೈಲೆ 8,100 ಡಿವೈಡ್ ಬೈ 85,500 ಇಂಟು ಇದಾಗ್ತಾ ಇದೆ 0.70. ದ್ಯಾಟ್ ಈಸ್ ನೋಡಿ 8,100 ಡಿವೈಡ್ ಬೈ 85,500 ಇಂಟು 0.70 ಇದಾಗ್ತಾ ಇದೆ ಅಪ್ರಾಕ್ಸಿಮೇಟ್ಲಿ ಹೇಳ್ಬೋದು ಎಷ್ಟಪ್ಪ ಇದು? 0.063. ಇದಕ್ಕೆ ಇಂಟು 100 ಮಾಡಿ, ಇದಾಗ್ತಾ ಇದೆ ಎಷ್ಟು? ಎಸ್, ಯು ಆರ್ ರೈಟ್, 6.633%. ಈಸ್ ದ್ಯಾಟ್ ಕ್ಲಿಯರ್? ಬೇಗ 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 ಹೇಳಿಪ್ಪ, ಎಸ್ ಅಂತ ರಿಪ್ಲೈ ಮಾಡಿ. ಅಭಿಷೇಕ, ಕೀರ್ತಿ, ರೈಟ್, ರವ್ಯಾ, ಮುಂದೆ ಹೋಗೋಣ. ಕ್ಲಿಯರ್ ಆಗಿದೆಯಾ? ಟಕ್ ಅಂತ ಆನ್ಸರ್ ಮಾಡಬೇಕು. ಅದೇ ರೀತಿ ನೀವು ಈಗ ನೋಡಿ, ಇದು ಲೈವ್ ಕ್ಲಾಸ್ ಹೆಂಗಿರುತ್ತೆ ಅಂದರೆ ನಾನು ಸಾಲ್ವ್ ಮಾಡ್ತೀನಿ, ನೀವು ಸಾಲ್ವ್ ಆಗುತ್ತೆ. ಇದೆಲ್ಲ RCUB ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಳ್ತೇನೆ ನಾನು. ಐ ಆಮ್ ನಾಟ್ ಟೇಕಿಂಗ್ ಮಚ್ ಆಫ್ ಯುವರ್ ಟೈಮ್. ಟಕ್ ಅಂತ ಆನ್ಸರ್ ಬೇಕಂದ್ರೆ ಬೇಕು. ಬೇಗ 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 ಮಕ್ಕಳೇ. ಎಷ್ಟಾಗುತ್ತೆ? ಇಲ್ಲಿ ನೋಡ್ರಿ, ಇಶ್ಯೂ ಹಿಡಿದಾರ ಅವರು. ಬಟ್ ಇಲ್ಲಿ ಮಜಾ ಏನಪ್ಪ ಅಂದರೆ, ಇಲ್ಲಿ ನೋಡ್ರಿ ಮಜಾ ಏನಂದರೆ, ಏನು ಸರ್ ಅದು ಮಜಾ ನೋಡಮ್ಮ. ಕಿಡಿಗೇಡಿ ಕೆ ಡಿ ಈಸ್ ಈಕ್ವಲ್ ಟು ಐ ಡಿವೈಡ್ ಬೈ ಪಿ ಇಂಟು 1 ಮೈನಸ್ ಟಿ. ಹೌದಾ? ಇಲ್ಲಿ ಐ ಕೊಟ್ಟಿದ್ದಾರೆ 12%. ಹೌದು ಕೊಟ್ಟಿದ್ದಾರೆ, ರೈಟ್. ಪಿ ಎಷ್ಟಿದೆ ಕೊಟ್ಟಿಲ್ಲ ಅವರು. ಸೊ ಅವಾಗ ಏನು ಮಾಡಬೇಕಾಗುತ್ತೆ? 100 ತಗೋಬೇಕಾಗುತ್ತೆ. ಎಸ್, ಇಂಟು ಎಷ್ಟಾಗುತ್ತೆ? 0.50, ಬಿಕಾಸ್ ಇಲ್ಲಿ ಅಮೌಂಟ್ ಕೊಟ್ಟಿಲ್ಲ ಅವರು. ಹೌದಾ? ಸೊ 12 ಡಿವೈಡ್ ಬೈ 100 ಇಂಟು 0.50 ಇಂಟು 100 ಮಾಡಿರಪ್ಪ, ಎಷ್ಟಾಗುತ್ತೆ? 6 ಆಗ್ತಾ ಇದೆ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಮಕ್ಕಳೇ? ಬೇಗ 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 ಹೇಳ್ತೀರಾ? ಮುಂದೆ ಹೋಗೋಣ. ಎಸ್, ಓಕೆ, ಸಾಲ್ವ್ ಮಾಡಿ ಮಕ್ಕಳೇ. ಡೂ ದಿಸ್ ಫಾಸ್ಟ್. ಬೇಗ 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 ಸಾಲ್ವ್ ಮಾಡ್ತಾ ಹೋಗ್ಬೇಕು. ದಿಸ್ ಇಸ್ ಅ ವೆರಿ ಲೆಂದಿ ಲೈವ್ ಸೆಷನ್ ಆಗೋದಿದೆ. ಟಕ್ ಅಂತ ಆನ್ಸರ್ ಬೇಕಪ್ಪ ನನಗೀಗ. ಕ್ವಶನ್ ನಂಬರ್ 3. ನೋಡಿ, ದ ವೆರಿ ಈಸಿ ಇದೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು? ಹೌದಪ್ಪ, ಕೆ ಡಿ ಈಸ್ ಈಕ್ವಲ್ ಟು ಐ ಬೈ ಪಿ ಇಂಟು 1 ಮೈನಸ್ ಟಿ. ಐ ಎಷ್ಟಾಗ್ತಾ ಇದೆ? 12 ಡಿವೈಡ್ ಬೈ ಪಿ ಎಷ್ಟಾಗ್ತಾ ಇದೆ? 100 ಪ್ಲಸ್ ಪ್ರೀಮಿಯಂ ಐತೆ ಇದಕ್ಕೆ 120 ಇಂಟು 0.50. ಕತೆ ಮುಗೀತು. ರೈಟ್, ಎಷ್ಟಾಗುತ್ತೆ ಇದು? 5 ಆಗ್ತಾ ಇದೆ. ಹೌದಾ? ಎಸ್ ಅಂತ ರಿಪ್ಲೈ ಮಾಡಿ. ಹಾಂ, ಇದಂತೂ ನೀವು ಈಸಿಲಿ ಮಾಡಬಹುದಲ್ವಾ? ಯು ಕ್ಯಾನ್ ಡೂ ದಿಸ್, ರೈಟ್? ಟಕ್ ಅಂತ ಆನ್ಸರ್ ಮಾಡಿ ಬೇಗ. ಕಂಪ್ಲೀಟ್ ಸಿಲೆಬಸ್ 1 ಶಾಟ್. ಹೌದಪ್ಪ, 1 ಶಾಟ್ದಲ್ಲಿ ಕಂಪ್ಲೀಟ್ ಸಿಲೆಬಸ್ ಮುಗಿಸ್ತಾ ಇದ್ದೀನಿ. ಇದು ಮಾಡಿ ಬಗ್ಗೆ ಬೇಡ. ಕ್ಯಾಲ್ಕುಲೇಟ್ ದ ಕೆ ಡಿ ಫ್ರಮ್ ದಿ ಫಾಲೋವಿಂಗ್. ಪ್ರೀಮಿಯಂ ಇದೆ ನೋಡಿ, ಪ್ರೀಮಿಯಂ ಇದೆ. ಎಷ್ಟಾಗುತ್ತೆ? ಕೆ ಡಿ ಈಸ್ ಈಕ್ವಲ್ ಟು ಐ ಬೈ ಪಿ ಮಲ್ಟಿಪ್ಲೈ ಬೈ 1 ಮೈನಸ್ ಟಿ. ಇಲ್ಲಿ ಐ ಎಷ್ಟಿತ್ತು ಪೈಲೆ? ಐ ಏನಾಗ್ತಾ ಇದೆ ಬಚ್ಚ ಕೇಳ್ರಿ. ಐ ಬಂದ್ಬಿಟ್ಟು 90,000 ಆಗುತ್ತೆ. ಡಿವೈಡ್ ಬೈ ಪಿ ಎಷ್ಟಾಗ್ತಾ ಇದೆ? 90 ಪ್ಲಸ್ 90 9,90,000 ಇಂಟು 0.50. ಆನ್ಸರ್ ಹೇಳಪ್ಪ ಅಭಿಷೇಕ್ ಬಿರಾದರ್. ಹಾಯ್ ಹಲೋ. ಶೇರ್ ಮಾಡಿ ಎಲ್ರಿಗೆ, ಲೈಕ್ ಮಾಡಿ ವಿಡಿಯೋನ ಎಲ್ರು.
ಎಷ್ಟಾಯ್ತು ಆನ್ಸರ್? ಟೈಮ್ ನಿಮ್ಮ ಕಡೆ ಇಲ್ಲ, ನಮ್ಮ ಕಡೆ ಇಲ್ಲ, ಬೇಗ ಬೇಗ ಆನ್ಸರ್ ಬೇಕೀಗ. ಏನು ಸಿಕ್ಕಾರಪ್ಪ ಇವರು? 90,000 ರೈಟ್, ಡಿವೈಡ್ ಬೈ 9,90,000 into 0.50. Do this. Solve ಮಾಡಿ ಬೇಗ. ಡಿಸ್ಕೌಂಟ್ ಇದೆ ನೋಡಿ, ಡಿಸ್ಕೌಂಟ್ ಇದ್ರೆ ಏನು ಮಾಡಬೇಕಿಲ್ಲಿ? ವೆರಿ ಸಿಂಪಲ್ ಆಗಿದೆ. ಡಿಸ್ಕೌಂಟ್ ಇದ್ರೆ 5 lakh ಇದೆಯಲ್ಲ, 5 lakhದಲ್ಲಿ ಡಿಸ್ಕೌಂಟ್ ಮಾಡಬೇಕು 10%, 50,000 ಎಷ್ಟಾಗುತ್ತೆ? 4,50,000 ಆಯಿತು, ಹೌದಾ? ಸೊ ಇದಾಯಿತು ಪಿ. ಐ ಏನಾಗ್ತದೆ? 12%, 12% ಮೇಲೆ 5 lakh ಮೇಲೆ, ಸೊ ಇದಾಗುತ್ತೆ 60,000 ರೈಟ್. ಎಸ್, ಟ್ಯಾಕ್ಸ್ ಏನಾಗ್ತಾ ಇದೆ? 0.50. ಸೊ ಕೆ ಡಿ ಈಸ್ ಈಕ್ವಲ್ ಟು 1 ಡಿವೈಡ್ ಬೈ ಪಿ ಇಂಟು 1 ಮೈನಸ್ ಟಿ. ಎಷ್ಟಿದೆ ಪೈಲೆ? 60,000 ಇದೆ, ಡಿವೈಡೆಡ್ ಬೈ ಪಿ ಎಷ್ಟಿದೆ? 4,50,000 ಇಂಟು 0.50. ಅಭಿಷೇಕ ಆನ್ಸರ್ ಮಗ ಬೇಗ ಬೇಗ. ಹಾ, ಎಷ್ಟಾಗತ್ತೆ? ಆನ್ಸರ್ ಮಾಡಲಿಲ್ಲ ಏನು ಉಪಯೋಗಪ್ಪ ನೀವು ಎಲ್ಲರೂ ಕೂಡ ಇಲ್ಲಿ? 60 ಡಿವೈಡ್ ಬೈ 4,50,000 ಇಂಟು 0.50 ಇಂಟು 100 ಮಾಡ್ರಿ. ಸಾಕಲ್ಲದು? ಸಾಕಿದು? ಮುಂದೆ ಹೋಗೋಣ. ಸಾಕಲ್ಪ ಇದು? ಇನಫ್ ರೈಟ್? ಏನು ಪ್ರಾಬ್ಲಮ್ಸ್ ಬೇಕಾ? ಅದೇ ಸುಮ್ಮನೆ ರಿಪೀಟ್ ನೋಡಿ. ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ನೋಡ್ರಿ, ಕೊಟ್ಬಿಡ್ತೀನಿ, ಎಲ್ಲ ಗೊತ್ತಾಗ್ಬಿಡುತ್ತೆ. ಕೆ ಡಿ ನೋಡಿ, ಒಂದು ಮಾತು ಕೊಟ್ಟಿಪ್ಪ. ಈಗ ಪಾಸಿಬಲ್ ಅವ್ರು ಏನು ಕೇಳ್ಬೋದು? 1 ಫೇಸ್ ಅಲ್ಲಿ ಕೊಡ್ಬೋದು 1 ಲಕ್ಷ. ಓಕೆ, 1 ಲಕ್ಷ. ಈಗ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಅದ್ರ ಮ್ಯಾಗೆ? ರೇಟ್ ಆಫ್ ಇಂಟ್ರೆಸ್ಟ್ ಏನು ಇಟ್ಕೊಡ್ರಿಪ್ಪ? 12%. ಟ್ಯಾಕ್ಸ್ ರೇಟ್ ಯೂಶಲಿ ಕೊಟ್ಟಿರ್ತಾರೆ ಅವ್ರ ಪ್ರಾಬ್ಲಮ್ದಾಗ. ಎಷ್ಟಿಪ್ಪ ಅಂದರೆ ಸೇ 50% ಕೊಟ್ಟಾರ ಅಂತ ಇಟ್ಕೊಡ್ರಿ ಈಗ. ಓಕೆ, ಇಂಥ ಸಿಂಪಲ್ ಸಾದಾ ಕೇಸ್ದಾಗ ಏನಾಗುತ್ತೆ? ಕೆ ಡಿ ಈಸ್ ಈಕ್ವಲ್ ಟು ಐ ಡಿವೈಡ್ ಬೈ ಪಿ ಇಂಟು 0.5 ಅಥವಾ ಟ್ಯಾಕ್ಸ್ ಅಂತ ಇರ್ಬೋದು. ಓಕೆನಾ? 1 ಮೈನಸ್ 0.5. ಈಗ 1 lakh ಮೇಲೆ 12% ಎಷ್ಟಾಗುತ್ತೆ? 12,000 ಡಿವೈಡೆಡ್ ಬೈ 1 lakh ಇಂಟು 0.50. ಸೊ 12,000 ಡಿವೈಡೆಡ್ ಬೈ 1 lakh ಇಂಟು 0.50 ಇಂಟು 100 ಮಾಡಿದ್ರೆ ಎಷ್ಟಾಗಿತ್ತು? 6% ಆಯಿತು. ಓಕೆನಾ? 6% ಆಯಿತು. ಈಗ ಒಂದು ಕೇಸ್ ಇದು 1 lakh ಇದೆಯಲ್ಲ, ಡಿಸ್ಕೌಂಟ್ದಾಗಿದ್ರೆ ಕೇಳ್ರಿ, 10% ಡಿಸ್ಕೌಂಟ್ ಇದೆ ಅಂತ ಕೊಡ್ರಿಪ್ಪ. ಏನಿದೆ? ಡಿಸ್ಕೌಂಟ್ ಇದೆ. ಹೌ ಮಚ್ ಡಿಸ್ಕೌಂಟ್? 10% ಡಿಸ್ಕೌಂಟ್ ಇದೆ ಅಂತ ಕೊಡ್ರಿಪ್ಪ. ಏನಾಗುತ್ತದು? ಹೌದು 1 lakh ಇದೆ, ಹೌದು 1 lakh. ಈ 1 lakh ಮ್ಯಾಗೆ 10% ಎಷ್ಟಾಗುತ್ತೆ ರೀ? 10,000 ಡಿಸ್ಕೌಂಟ್ ಆಗುತ್ತೆ. ಸೊ 90,000 ಆಯಿತು. ಓಕೆನಾ? ನೆಕ್ಸ್ಟ್ ಇವಾಗ ಏನು ಸರ್? ಈಗ ಐ ಅಂತೂ ಸೇಮ್ ಆದ್ರೆ ಬರುತ್ತೆ. ಐ ಅಂತೂ 1 lakh ಮ್ಯಾಗೆ ತಗೋಬೇಕು ನಾವು, ಹೌದಾ? ಕೆ ಡಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅದು? ಎಸ್, 12,000 ಡಿವೈಡೆಡ್ ಬೈ 90,000 ಇಂಟು
ಎಸ್ 0.50. ಈಗ 0.50 ಹೆಂಗೆ ಬಂದ್ರಿ, ಇದು ಒಂದಾಗ ನಾ ಮೈನಸ್ ಮಾಡೀನಿ ಹೌದಲ್ಲ. ಸೊ 12,000 ಡಿವೈಡ್ ಬೈ 90,000 ಇಂಟು 0.50 ಇಂಟು 100 ಇದಾಗ್ತಾ ಇದೆ ಎಷ್ಟು 6.67. ಹೌದಾ ಹೌದಲ್ಲ, ಎಸ್ ಸರ್ ನೋ. ಈಗ ಪ್ರೀಮಿಯಮ್ದಾಗಿದೆ ಅಂದರೆ ಪ್ರೀಮಿಯಮ್ ಏನಪ್ಪ, ಇದ್ರ ಮ್ಯಾಗೆ 10% ಜಾಸ್ತಿ ಇದೆ ಅಂತ ಕೊಡ್ರಿ. ಪ್ರೀಮಿಯಮ್ ಡಿಸ್ಕೌಂಟ್ ಮ್ಯಾಗೆಲ್ಲ ಪ್ರೀಮಿಯಮ್ ಇದೆ. ಪ್ರೀಮಿಯಮ್ ಅಂದ್ರೆ ಏನಾಗತ್ತಿರೋದು, ಹೌದು 1 lakh ರೈಟ್ ಪ್ಲಸ್ 10,000 ಮಾಡಬೇಕಾಗತ್ತೆ. ಇದಾಗುತ್ತೆ 1,10,000. ಹಾಗಿದ್ದಾಗ ಕೆ ಡಿ ಈಸ್ ಈಕ್ವಲ್ ಟು ಏನಪ್ಪ ಈಗ ಆಗ್ತಾ ಇದೆ ಬಚ್ಚ ಸೇಮ್. ಇಂಟ್ರೆಸ್ಟ್ ರೇಟ್ ಅಂತೂ 12% ಆಗುತ್ತೆ. ದಟ್ ಈಸ್ 12,000 ಡಿವೈಡೆಡ್ ಬೈ 1,10,000 ಮಲ್ಟಿಪ್ಲೈ ಬೈ 0.50. ಹೌದಾ. ಸೊ ಏನಾಗುತ್ತಿರೋದು 12,000 ಡಿವೈಡ್ ಬೈ 1,10,000 ಇಂಟು 0.50 ಇಂಟು 100 ಮಾಡ್ಕೊಂಡ್ಬಿಡ್ರಿ. ಎಷ್ಟಾಗತ್ತೆ ಅದು 5.45 ಆಗ್ತಾ ಇದೆ. ಅರ್ಥ ಆಗಿದೆಯಾ? ಬೇಗ 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 ಹೇಳಿ. ಈಸ್ ದಟ್ ಕ್ಲಿಯರ್ ಮೈ ಡಿಯರ್ ಸ್ಟೂಡೆಂಟ್? ಎಲ್ರು ಐ ವಾಂಟ್ ಯು ಟು ರಿಪ್ಲೈ. ಇದನ್ನ ಹಳದಿ ಆಗ್ಬಿಟ್ಟು ಎಲ್ಲ ಕೂಡ ಕ್ಲಿಯರ್ ಆಗಿದೆಯಾ? ಬೇಗ ಬೇಗ ಕ್ಲಿಯರ್ ಆಗಿದೆ ಅಂದ್ರೆ ಎಸ್ ಅಂತ ಹೇಳಿ ರಿಪ್ಲೈ ಮಾಡಿ ಮುಂದೆ ಹೋಗ್ತೀನಿ ನಾನು. ಎಸ್ ಅಂತ ರಿಪ್ಲೈ ಮಾಡಿದ್ರಿ? ಮಲ್ಲಿಕಾರ್ಜುನ ಮಲ್ಲಿ ಪಾಟೀಲ, ನಿಂಗೆ ಆಮೇಲೆ ಕಳ್ಸ್ಕೊಡ್ತೀನಿ. ಏನಪ್ಪ ನೀನು ಎಕ್ಸಾಮ್ ಇವ್ರು ನಾಳೆ ಇದೆ ಹೊಯ್ಕೊಳತ್ರ ಹೋಗು ಅಂತ. ಈಗ ಲೇಟಾಗಿ ಬಂದ್ರೆ ಏನಪ್ಪ, ಈಗ ಮೊದಲೇ ಇಲ್ಲಿ ಬೆಂಕಿ ಹತ್ತೈತಿ. ನಾಳೆ ಎಕ್ಸಾಮ್ಸ್ ಇದ್ದವ್ರಿಗೆ ನಾನು ಆಮೇಲೆ ನಿಮಗೆ ಆಮೇಲೆ ಹೇಳ್ಕೊಡ್ತೀನಿ. ಹಾಂ ಸೇಮ್ ಇದೆ ಅದು. ಓಕೆ ಓಕೆ ನೆಕ್ಸ್ಟ್ ಹೋಗೋಣ. ಈಗ ಕಾಸ್ಟ್ ಆಫ್ ಪ್ರಿಫರೆನ್ಷಿಯೇಸ್ ನೋಡ್ಪ. ಕಾಸ್ಟ್ ಆಫ್ ಪ್ರಿಫರೆನ್ಷಿಯೇಸ್ ಎಲ್ಲರೂ ಲೈಕ್ ಮಾಡಿ ವಿಡಿಯೋನ. ದೋಸ್ ಆರ್ ವಾಚಿಂಗ್ ಆನ್ ದ ಯೂಟ್ಯೂಬ್. ಕೆಪಿ ಅಂದ್ರೆ ಏನಪ್ಪ, ಇಲ್ಲಿ ಕೆವಿನ್ ಪೆಟರ್ಸನ್ ಅಲ್ಲ, ಕಾಸ್ಟ್ ಆಫ್ ಪ್ರಿಫರೆನ್ಷಿಯೇಸ್. ಈ ಕಾಸ್ಟ್ ಆಫ್ ಪ್ರಿಫರೆನ್ಷಿಯೇಸ್ ಅಲ್ಲಿ ಏನ್ ಸರ್ ಫಾರ್ಮುಲಾ? ವೆರಿ ಸಿಂಪಲ್ ಫಾರ್ಮುಲಾ ಇದೆ. ಆರ್ ಪ್ಲಸ್ ಎಂ ರೈಟ್ ವಿ ಮೈನಸ್ ಪಿ divided by n, right? mv minus p divided by n divided by half. All right, mv plus p ಆಗ್ತಾ ಇದೆ. ಸರ್ ಏನ್ರಿಪ್ಪ ಇದು? mu ಅಂದ್ರೆ ನೋಡ್ರಿ ಮ್ಯಾಚುರಿಟಿ ವ್ಯಾಲ್ಯೂ, ಅದು p ಅಂದ್ರೆ ಏನು? ನೆಟ್ ಪ್ರೊಸೀಡ್. ಅಂದ್ರೆ ಈಗ mv ಅಂದ್ರೆ ನೋಡ್ರಿ, mv ಅಂದ್ರೆ ಏನ್ರಿಪ್ಪ ಇದು? ಮ್ಯಾಚುರಿಟಿ ವ್ಯಾಲ್ಯೂ. ಓಕೆನಾ? ಈಗ ಎನ್ ನಂಬರ್ ಆಫ್ ಇಯರ್ಸ್ ಕೊಟ್ಟಿರ್ತಾರೆ. ಆರ್ ರೇಟ್ ಆಫ್ ಡಿವಿಡೆಂಟ್. ಆರ್ ಏನಪ್ಪ ಇಲ್ಲಿ? ರೇಟ್ ಆಫ್ ಡಿವಿಡೆಂಟ್. ಆಲ್ರೈಟ್, ಎಮ್ ಯು ಆಯಿತು. ಕೆ ಪಿ ಕಾಸ್ಟ್ ಆಫ್ ಪ್ರಿಫರೆನ್ಷಿಯೇಸ್ ಅಂತ ಅದಕ್ಕೆ. ಎನ್ ನಂಬರ್ ಆಫ್ ಇಯರ್ಸ್. ಇದು 5 ಮಾರ್ಕ್ಸ್ಗೆ ಕೇಳ್ಬೋದು ನೋಡಿದ್ರು. ಸರ್ ಒಂದು ಪ್ರಾಬ್ಲಮ್ ತಗೋರಿಪ್ಪ, ಗೊತ್ತಾಗ್ಬಿಡುತ್ತೆ. ಎಸ್ RCUB ಇದೆ ಪ್ರಾಬ್ಲಮ್ ಹತ್ರ. ಈಗ 2018 ನೋಡಿಲಿ. बरसाते वो भीगी भीगी यादें
KP is equal to R PQR. Sorry, question PQR Limited issue 10% preference shares of 100 each at 95 ಇದೆ. ಈಗ 95 ಇದು 95 ಆಗ್ತಾ ಇದೆ ಬಚ್ಚೋ P. ಹೌದಾ? ಓಕೆ, ಇದು ರೇಟ್ ಆಗ್ತಾ ಇದೆ. ರಿಡೀಮ್ ಅಟ್ ದಿ ಎಂಡ್ ಆಫ್ 10th ಇಯರ್ ಏನಿದೆ? ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ನೋಡಿ, ಈಗ ಆರ್ ರೇಟ್ ಆಫ್ ರಿಟರ್ನ್, ಎಮ್ ಯು ಅಂದ್ರೆ ಏನ್ರಿ? ಮ್ಯಾಚುರಿಟಿ ವ್ಯಾಲ್ಯೂ ಮೈನಸ್ ಪಿ ಡಿವೈಡೆಡ್ ಬೈ 1 ಡಿವೈಡ್ ಬೈ 2. ಓಕೆನಾ? ಎಮ್ ವಿ ಪ್ಲಸ್ ಪಿ ಅಂದ್ರೆ ಈಗ ಆರ್ ಇಸ್ ಈಕ್ವಲ್ ಟು ಎಷ್ಟು? ಪೈಲೆ 10% ಇದೆ. 10 ಅಂತ ಕೊಡ್ರಿ. ಎಮ್ ವಿ ಎಷ್ಟಿದ್ರಲ್ಲಿ? ಎಮ್ ವಿ ನೋಡಿ 100 ಮೈನಸ್ 95 ಆಗ್ತಾ ಇದೆ. ಹೌದಾ? ಇಲ್ಲ ಮ್ಯಾಚುರಿಟಿ ವ್ಯಾಲ್ಯೂ, ಸಾರಿ ಬಚ್ಚ, ಅದು ಎನ್ ಪಿ ಆಗತ್ತೆ ಮಗ, ಅದು ಪಿ ಆಗತ್ತೆ. ಹೇಳಿ ಮತ್ತೆ ಮಾಡ್ತಲ್ಲ, ಪಿ ಆಗ್ತಾ ಇದೆ ಇದು. ಈಗ ಎಮ್ ವಿ ಅಂದ್ರೆ ಏನಾಗುತ್ತೆ? 100, ಆಲ್ವೇಸ್ 100 ಅಲ್ವಾ? ಮ್ಯಾಚುರಿಟಿ ವ್ಯಾಲ್ಯೂ 100 ಆಗುತ್ತದು. ಎನ್ ಇಸ್ ಈಕ್ವಲ್ ಟು ಎಷ್ಟಿದೆ? 10. ಎನ್ ಇಸ್ ಈಕ್ವಲ್ ಟು 10 ಇದೆ. ಬೇಗ ಬೇಗ ಫೈಂಡ್ ಮಾಡಿ ಹೇಳಿಪ್ಪ ಆನ್ಸರ್ ಅಣ್ಣ ಬಚ್ಚು, ಬೇಗ ಫೈಂಡ್ ಮಾಡಿ ಹೇಳಿ. ಬೇಗ ಫೈಂಡ್ ಮಾಡಿ. ನೆಕ್ಸ್ಟ್ ಮಂತ್ ಅಲ್ವಾ ಎಕ್ಸಾಮ್? ಹೂನಪ್ಪ, ನಾಳೆ ಎಕ್ಸಾಮ್ಸ್ ಇವ್ರದ್ದು, ರಾಣಿ ಚಂದ್ರಮಲ್ ಅವ್ರದ್ದು. ನಿಮ್ ನೆಕ್ಸ್ಟ್ ಮಂತ್ ಇದೆ, ಅವ್ರದ್ದು ಸಪ್ರೇಟ್ ಕಳ್ಸ್ಕೊಡ್ತೀನಿ, ಡೋಂಟ್ ವರಿ. ಸಾಲ್ವ್ ಮಾಡಿ. RCUB ದವರು ಅಭಿಷೇಕ, ಪಟ್ಟಾಭಿಷೇಕ, ಆನ್ಸರ್ ಮಾಡ ಮಗ ಬೇಗ. ಆರ್ 10 ಪ್ಲಸ್ ಎಮ್ ಯು ಎಷ್ಟಿದೆ? 100 ಮೈನಸ್ ಪಿ 95 ಡಿವೈಡೆಡ್ ಬೈ 1/2. ಎಮ್ ಯು ಎಷ್ಟಿದೆ ಅಲ್ಲಿ? 100 ಪ್ಲಸ್ 95. ಟೆನ್ ಪ್ಲಸ್ 5 1 ಡಿವೈಡ್ ಬೈ 2 195 ಅಂದರೆ 15 ಡಿವೈಡ್ ಬೈ 195 ಡಿವೈಡ್ ಬೈ 2 ಅಂದರೆ 97.5. ಹೌದಲ್ಲೋ? 15 ಡಿವೈಡ್ ಬೈ 97.5 ಇಂಟು 100 15.38 ಬರದ್ರಾ? ತಡ್ರಿ, ಏನು ತಪ್ಪು ಮಾಡಿದೆನಾ? ಓ ಮೈ ಗಾಡ್, ಏನು ಹೋಯ್ತದು? ಏನು ಮನೆಗೆ ಮಟ್ಟ ಆಗಿತ್ತಲ್ಲಪ್ಪ. ಏನು ಫಾರ್ಮುಲಾಸ್ ಇರ್ತಾವೆ ನನಗೆ ತಗೋಬೇಕು. ಸಾರಿ ಡಿವೈಡ್ ಬೈ ಏನು ಮಾಡಬೇಕಲ್ಲೋ? ಡಿವೈಡ್ ಬೈ 1 ಡಿವೈಡ್ ಬೈ 2 ಏನಪ್ಪ ಅದು? ಎಮ್ ವಿ ಪ್ಲಸ್ ಪಿ. ಅಂದರೆ ಇಲ್ಲೇ ಗದ್ದಲ ಆಗಿದೆ. ಆರ್ ಅದೆಲ್ಲ ಮಾಡಬೇಕಲ್ವ? ಸಾರಿ, ಆರ್ 10 ಪ್ಲಸ್ ಎಮ್ ವಿ 100 ಮೈನಸ್ ಪಿ 95 ಡಿವೈಡ್ ಬೈ 10 ಹಿಂಗಿರ್ತದೆ. ಸಾರಿ ಫಾರ್ ದ್ಯಾಟ್. ರೈಟ್, ಈಗ ನೆಕ್ಸ್ಟ್ ಏನು ಸರ್? ಈಗ 1 ಡಿವೈಡ್ ಬೈ 2 ಎಮ್ ವಿ ಎಷ್ಟಿತ್ತು ಪೈದಾಗ? 100 ಪ್ಲಸ್ 95. ಈಗ 10 ಅಂತೂ ಕಾಮನ್ ಇಟ್ಕೊಡ್ರಿ ಅದು. ರೈಟ್, 10 ಅಂತೂ ಕಾಮನ್ ಇಟ್ಕೊಡ್ರಿ. ಈಗ ಏನು ರೀಪ? ಈಗ ನೋಡ್ರಿಪ್ಪ, ಇಲ್ಲಿ ನೋಡ್ರಿ, 100 ಮೈನಸ್ 95 5 ಅಂತು ಡಿವೈಡ್ ಬೈ 10 ಮಾಡಿರಿ ನೀವು. ಓಕೆ, 10 ಮಾಡಿರಿ, ಎಷ್ಟಾಯಿತು? 0.5 ಆಯಿತು. ಹೌದಲ್ಲ? ಪ್ಲಸ್ 10 ಮಾಡಿದ್ರೆ ಎಷ್ಟಾಗುತ್ತೆ? 10.50 ಆಗ್ತದೆ. ಇದು 10.50 ಡಿವೈಡ್ ಬೈ ಇದೆಷ್ಟಾಗುತ್ತೆ ನೋಡೋದು? 195 ಡಿವೈಡ್ ಬೈ 2 ಅಂದರೆ 97.5.
10.5 divided by 97.5 into 100. 10.76. Clearer? Clearer? Yes. Samartha, you are right, boy. ಅರ್ಥ ಆಯ್ತೇನಪ್ಪ? ಶ್ರೀಧರ, ಯಾವ್ದು ಮಗ ಅದು? Can you solve the next? ಮುಂದೋಗೋಣ. KP from the following 10% ಇದೆ, right? 10% rupees 20,000 preference shares issued at 5% discount ಇದೆ. Company incurred 2% as a floating charges. ಅಂದ್ರೆ ಈಗ ಫಾರ್ಮುಲಾ ಎಂತ ಇಲ್ಲಿ KP is equal to ಏನಪ್ಪ ಅದ? ಎಸ್ ಇದೆ ಅಲ್ವಾ? ಹೌದಲ್ಲ? ಇಲ್ಲಿ ಸ್ವಲ್ಪ ಕೇಳ್ರಿ, ದ ವೆರಿ ಇಂಪಾರ್ಟೆಂಟ್. ಆರ್ ಅಂದ್ರೆ ಏನ್ರಿ? ರೇಟ್, ದಟ್ ಈಸ್ 10 ಇದೆ. ಹೌದಾ? ಹೌದು ಇಲ್ಲ? ನೆಕ್ಸ್ಟ್ ಏನ್ ಸರ್? ಈಗ ನೆಕ್ಸ್ಟ್ ಆರ್ ಈಸ್ ಈಕ್ವಲ್ ಟು ಇದೆ, ಆಮೇಲೆ 20,000 ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂಡ್ ಆಟ್ 5% ಡಿಸ್ಕೌಂಟ್ ಇದೆ. 5% ಡಿಸ್ಕೌಂಟ್ ಇದೆ. ಇಂಥ ಕೇಸ್ದಾಗ ಕಂಪನಿ ಏನು ಕೊಟ್ಟಿಲ್ಲ ಇಲ್ಲಿ, ದೇ ಹ್ಯಾವ್ ನಾಟ್ ಗಿವನ್ ದ ಎನ್. ಎನ್ ಕೊಟ್ಟಿಲ್ಲಪ್ಪ ಅಂದ್ರೆ ಏನಾಗತ್ತೆ? ಇದು ಫಾರ್ಮುಲಾ ಬರಂಗಿಲ್ಲ. ಯಾವ್ದು ಬರ್ತೀರಿ ಸರ್? ಎನ್ ಕೊಟ್ಟಿಲ್ಲ ಅಂದ್ರೆ ವೆರಿ ಸಿಂಪಲ್ ಐತಲ್ಪ. ಏನ್ರಿಪ್ಪ ಅದು? ಎಸ್ ಆರ್ ಡಿವೈಡ್ ಬೈ ಪಿ. ಇಷ್ಟೇ. ಆರ್ ಇದೆಯಾ? ಹೌದು ಇದೆ, 10. ಪಿ ಎಷ್ಟೈತಿ ಪೈಲೆ? ಪಿ ನೋಡು, 20,000 5% ಲೆಸ್ ಮಾಡ್ಕೋದನ. 20,000ದಾಗ 5% ಲೆಸ್ ಮಾಡಿ ನೋಡಿ. ವೆರಿ ಇಂಪಾರ್ಟೆಂಟ್ ಇದೆ ಇದು. ಈಗ ಏನು ಕೊಟ್ಟಿಲ್ಲ ಅವರು, ಫ್ಲೋಟಿಂಗ್ ಕಾಸ್ಟ್ ಕೊಟ್ಟಿದ್ದಾರೆ. ದೇ ಆರ್ ನಾಟ್ ಗಿವ್ ಎನಿಥಿಂಗ್ ಎಲ್ಸ್. ಸೊ ಈಗ ಪಿ ಈಸ್ ಈಕ್ವಲ್ ಟು ಏನಾಗ್ತಾ ಇದೆ? 20,000, ರೈಟ್? ಇದ್ರಾಗ ಲೆಸ್ ಮಾಡ್ಕೊಟ್ಟಿಪ್ಪ 5% ಡಿಸ್ಕೌಂಟ್ ಎಷ್ಟಾಗತ್ತೆ ನೋಡ್ರಿ? 1,000. ಎಷ್ಟಾಯ್ತದು? 19,000. ಮತ್ತೆ ಫ್ಲೋಟಿಂಗ್ ಕಾಸ್ಟ್ ಇದೆ ಇದ್ರ ಮ್ಯಾಗೆ. ಫ್ಲೋಟಿಂಗ್ ಕಾಸ್ಟ್ ಎಷ್ಟು ರೂಪಾಯಿಲಿ? 2% ಇದೆ, ರೈಟ್? ಅಂದ್ರೆ 20,000 ಮೇಲೆ 2% ಎಷ್ಟಾಗುತ್ತೆ? 400 ಆಗ್ತಾ ಇದೆ. ಎಷ್ಟಪ್ಪ ಇದು? 18,600. ಅರ್ಥ ಆಗಿದೆಯಾ? 2% ಲೆಸ್ ಮಾಡಬೇಕು. ಯಾವುದು? ಫ್ಲೋಟಿಂಗ್ ಕಾಸ್ಟ್, ಖರ್ಚು. ಸೊ ಹಾಗಿದ್ರೆ ಪಿ ಎಷ್ಟಾಯ್ತು? ಪಿ ಇಸ್ ಈಕ್ವಲ್ ಟು 18,600 ಆಯ್ತು. ಮುಗಿತಾ? ಎಸ್ ಮುಗೀತು. ಇಂಟು 100 ಮಾಡ್ಕೊಡ್ರಿ. ಅರ್ಥ ಆಗಿದೆಯಾ ಬಚ್ಚು? ಬೇಗ ಬೇಗ ಹೇಳ್ರಿಪ್ಪ, ಬೇಗ ಬೇಗ ಹೇಳ್ರಿ. ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್ ನೌ. ರೇಟ್ ಏನಾಗುತ್ತೆ? ಅಮೌಂಟ್ ಕೊಟ್ರಲ್ಲ ಅವರು 20,000 ಅಂತ, ಇದ್ರ ಮ್ಯಾಗೆ 10%. 20,000 ಏನಾಗುತ್ತೆ? 2,000 ಆಗುತ್ತೆ. ಸೊ 2,000 ಡಿವೈಡ್ ಬೈ 18,600 ಇಂಟು 100 ಮಾಡ್ಕೊಡ್ರಿ. ಎಸ್ 10.75. ಹೌದಪ್ಪ, ಹೌದು. ಅರ್ಥ ಆಗಿದೆಯಾ? ಬೇಗ 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 ರಿಪ್ಲೈ ಮಾಡ್ರಿ. ಎಸ್ ಯು ಆರ್ ರೈಟ್ ಬಾಯ್. ಇಲ್ಲಿ ಏನು ಕೊಟ್ಟಿಲ್ಲ ಅವರು? ನಂಬರ್ ಆಫ್ ಇಯರ್ಸ್ ಕೊಟ್ಟಿಲ್ಲ ಅವರು. ರಿಡೆಂಪ್ಷನ್ ವ್ಯಾಲ್ಯೂ ಅಥವಾ ಎಮ್ ವಿ ಕೊಟ್ಟಿಲ್ಲ. ಸೊ ದ್ಯಾಟ್ ಇಸ್ ವೈ ಏನು ಕೊಟ್ಟಿಲ್ಲ ಕಾರಣ ನಾವು ಇದನ್ನ ನಾರ್ಮಲ್ ಆಗಿ ತಗೋತೀವಿ.
ನೋಡಿ ನೆಕ್ಸ್ಟ್ ದ ವೆರಿ ಇಂಪಾರ್ಟೆಂಟ್ ಕ್ಯಾಲ್ಕುಲೇಟ್ ದ ಕೆ ಪಿ ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ 5000 ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಇದೆ ಅಂದ್ರೆ ಏನಾಗುತ್ತದು ಕ್ಯಾರಿಂಗ್ 12% ಡಿವಿಡೆಂಡ್ ಅಂದ್ರೆ ನೋಡಿ ಸ್ವಲ್ಪ ಕೇಳಿ ಬಚ್ಚೋ ಇಲ್ಲಿ ರೇಟ್ ಏನಾಗುತ್ತೆ ಅದು ರೇಟ್ ಈಸ್ ಈಕ್ವಲ್ ಟು 5000 ಇಂಟು ಹೆಣ್ಣು ಮಾಡ್ಕೊರಿಪ್ಪ 5000 ಇಂಟು 100 ಎಷ್ಟಾಗ್ತಾ ಇದೆ 5 ಲ್ಯಾಕ್ ಹೌದಾ 5 ಲ್ಯಾಕ್ ಮೇಲೆ 12% ಎಷ್ಟಾಗುತ್ತೆ 5 ಲ್ಯಾಕ್ ಇಂಟು 12 ಡಿವೈಡ್ ಬೈ 100 ಅಂದರೆ 60,000 ಆಯ್ತು ಇದು ಹೌದಾ ರೈಟ್ ಆರ್ ಬಂತು ಈಗ ಪಿ ಬಿಕಾಸ್ ಏನು ಕೊಟ್ಟಿಲ್ಲಲ್ಲ ಪಿ ಆರ್ ಡಿವೈಡ್ ಬೈ ಪಿ ಹೌದಲ್ರಿ ಸೊ ಪಿ ಎಷ್ಟಪ್ಪ ಇಲ್ಲಿ 5 ಲ್ಯಾಕ್ ಹೌದ್ರಿಪ್ಪ 5 ಲ್ಯಾಕ್ ಹೆಂಗೆ ಬಂದು 5 ಗೊತ್ತಾಗತ್ತಲ್ಲ ನಿಮಗೆ ಮೈನಸ್ ಮಾಡ್ರಿ 5% ಡಿಸ್ಕೌಂಟ್ ಇದಾಗುತ್ತೆ 25,000 ಮತ್ತೆ ಮೈನಸ್ ಮಾಡ್ರಿ 3% ಫ್ಲೋಟಿಂಗ್ 3% ಫ್ಲೋಟಿಂಗ್ ಇದೆಷ್ಟಾಯ್ತು 47,500 ಫ್ಲೋಟಿಂಗ್ 3% ಇದರ ಮ್ಯಾಗೆ 50,000 ಮ್ಯಾಗೆ 50,000 ಇಂಟು 3 ಡಿವೈಡ್ ಬೈ 100 1,500 ಉಳಿದೆಷ್ಟು ಇದು 46,000 ಹೌದಾ ಸೊ ದೇರ್ ಫೋರ್ ಕೆ ಪಿ ಈಸ್ ಈಕ್ವಲ್ ಟು ಎಷ್ಟು ಎಸ್ 60,000 divided by 4,60,000 ಹೌದಲ್ಲ ತಡ್ರಿಪ್ಪ ಇಲ್ಲೇ ಏನಾಯಿತು ದಟ್ ಇಸ್ ವಾಟ್ ಇಲ್ಲಿ 50 ಐತಲ್ಲ 5 ಲ್ಯಾಕ್ ಮೇಲೆ 5% 2,50,000 ಆಗುತ್ತೆ 25,000 ಆಗುತ್ತೆ ಅಂದರೆ ಏನಿಸ್ತದು 4,75,000 ಆಯಿತು ರೈಟ್ ಸೊ 5 ಲ್ಯಾಕ್ ಇಂಟು 3 ಡಿವೈಡ್ ಬೈ 100 ಇದಾಗುತ್ತೆ 15% ಇದಾಗುತ್ತೆ 4,60,000 60,000 ಡಿವೈಡ್ ಬೈ 4,60,000 ಇಂಟು 100 ಇದಾಗುತ್ತೆ 13.04 ಅರ್ಥ ಆಗಿದೆಯಾ ಬೇಗ ಬೇಗ ಹೇಳಿಪ್ಪ ಬೇಗ ಏನು ಕೊಟ್ರಿ ಅದು ಫಾಲೋ ಮಾಡ್ಕೊಡ್ರಿ ಇಲ್ಲಾಂದ್ರೆ ಈ ರೀತಿ ಮಾಡ್ಕೋಬೋದು 13.02 ಬರ್ತೈತು 04 ಬರ್ತೈತಿ ಬೇಗ ಆನ್ಸರ್ ಮಾಡಿ ಅಲ್ರೋ ಕಂಪ್ಲೀಟ್ ಸಿಲೆಬಸ್ ಮುಗಿಸಾಕ್ತೀನಿ ನಾನು 1 by 1 ಕುಂತೀಗ ಸ್ವಲ್ಪ ದಯವಿಟ್ಟು ಸಮಾಧಾನ ಮಾಡಿ ಸ್ವಲ್ಪ ಎಕ್ಸಾಮಿಗೆ ಬರೋದು ಹೇಳ್ತಿಲ್ಲ ಮತ್ತೆ ಟೈಮ್ ಯಾರು ಕಡೆ ನಿಮ್ಮ ಕಡೆ ನಿಮ್ಮ ಕಡೆ ಇಲ್ಲ ಹೌದಲ್ಲ ನೋ ಒನ್ ಹ್ಯಾಸ್ ಅ ಟೈಮ್ ಹಿಯರ್ ಅದಕ್ಕೆ ಹೇಳ್ದೆ ನಾನು Okay, your time start now. Do it fast. Try ಮಾಡ್ರಿ ಬೇಗ ಮಕ್ಕಳೇ Can you do it fast? ಸಾಲ್ವ್ ಮಾಡ್ತೀರಾ ನೋಡ್ರು ಏನಿಲ್ಲ ಇದ್ರಾಗ ಇಲ್ಲಿ ಏನು ಕೊಡೋರು ಫೇಸ್ ಕೊಟ್ಬಿಟ್ಟಾರೆ ಸೊ ಫೈಂಡ್ ಔಟ್ ದ ಕಾಸ್ಟ್ ಭಾಳ ಈಸಿ ಇತ್ತದು ಎವ್ರಿ ಒನ್ ಕ್ಯಾನ್ ಡೂ ಇಟ್
ಸಾಲ್ವ್ ಮಾಡಿ ಹೇಳ್ರಿ ಲವ್ನ. ಟೈಮ್ ಆಗೈತಿಲ್ಲ ಮೊದಲ. ಗೈಸ್, ಕ್ಯಾನ್ ಯು ಡೂ ಇಟ್ ಫಾಸ್ಟ್? ಸರಿಯಲ್ಲಪ್ಪ ಇದು. ಆನ್ಸರ್ಸ್ ಬೇಕಿಲ್ಲಿ. ಶ್ರೀಧರ, ಎರಡು ಆನ್ಸರ್ ಬೇಕು ನಂಗೆ ಈಗ. ಆಫ್ಟರ್ ದಿಸ್ ಐ ಕ್ಯಾನ್ ಸ್ಟಾರ್ಟ್ ವಿತ್ ದ ನೆಕ್ಸ್ಟ್. ಕಾಸ್ಟ್ ಆಫ್ ಇಕ್ವಿಟಿ. ನೆಕ್ಸ್ಟ್ ಬೇಗ ಬೇಗ. ಹುಲಿಗೆಮ್ಮ, ಮಲ್ಲ, ಶ್ರೀಧರ, ಅಭಿಷೇಕ. ಎಷ್ಟು ಬರ್ತದೆ ಆನ್ಸರ್? How many of you got 7.5? ಇದನ್ನ 7.5 ಎಷ್ಟು ಬಂದಿದೆ? ಅಲ್ಲ ಎಷ್ಟು ಬಂದಿದೆ? ಆ್ಯಂಡ್ ಇದಾಗ್ತಾ ಇದೆ 12.90. 12.90 ಆನ್ಸರ್ ಬಂತಾ? ಲೈಕ್ ಮಾಡಿ ಎಲ್ಲರೂ ವಿಡಿಯೋನ. ಐ ವಾಂಟ್ ಯು ಟು ಲೈಕ್ ದ ವಿಡಿಯೋ ಬಚ್ಚೋ. Yes, you are right. ಚಲೋ ನೆಕ್ಸ್ಟ್ ಹೋಗ್ತು ನೋಡ್ರಿ. ಈಗ ಸಾಗರ. ಈಗ ಕಾಸ್ಟ್ ಆಫ್ ಇಕ್ವಿಟಿ. ಹೌದಪ್ಪ, ಇದಾದ ಮ್ಯಾಗೆ ನಾನು 10 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡ್ತೀನಿ ನಮಗೆ. 5 ಮಾರ್ಕ್ಸ್ ಇದ್ದು ಕ್ವಶನ್ಸ್ ಇವು. ಕಾಸ್ಟ್ ಆಫ್ ಇಕ್ವಿಟಿ. ಈ ಕಾಸ್ಟ್ ಆಫ್ ಇಕ್ವಿಟಿನ KE ಆಗುತ್ತೆ ನೋಡ್ರಿ. ಕಾಸ್ಟ್ ಆಫ್ ಇಕ್ವಿಟಿ KE. KD ಅಂದರೆ ಕಾಸ್ಟ್ ಆಫ್ ಡೆಟ್, KP ಅಂದರೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್, KE ಅಂದರೆ ಕಾಸ್ಟ್ ಆಫ್ ಇಕ್ವಿಟಿ. ಇದು ಕೂಡ ಅಷ್ಟೇ, D/P ಮಲ್ಟಿಪ್ಲೈ ಬೈ 100 ಆಗ್ತಾ ಇದೆ. ರೈಟ್, ಓಕೆನಾ? ಸೊ ವೆರಿ ಈಸಿ ಆಗಿದೆ. ಬಟ್ ಇದ್ರ ಮ್ಯಾಗೆ ನಿಮಗೆ ಕ್ವಶನ್ ಭಾಳ ಕೇಳಿಲ್ಲ, ಆದರೂ ಕೂಡ ನಾವು 4 ಪ್ರಾಬ್ಲಮ್ಸ್ ಮಾಡ್ತೀನಿ, ಆಮೇಲೆ ಹೋಗ್ತೀನಿ ಮುಂದೆ. ಹಿಂಗೆ ಕೇಳ್ಬೋದು ನೋಡಿ ಕ್ವಶನ್ಸ್ ಅವರು. 5 ಮಾರ್ಕ್ಸಿಗೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಕ್ವಶನ್ಸ್. ಅಂದರೆ ಇಲ್ಲಿ ಏನಾಗ್ತಾ ಇದೆ ಬಚ್ಚೋ, ನಾವು ಅರ್ನಿಂಗ್ ಪರ್ ಶೇರ್ ಫೈನ್ ಮಾಡಿ ಅಂತ ಹೇಳ್ತಾರೆ ಅವರು. ಸ್ವಲ್ಪ ಕೇಳ್ರಿ. 1000 ಇಕ್ವಿಟಿ ಶೇರ್ಸ್ ಆಫ್ 10 ಈಚ್ ಅದಾವೆ. ಓಕೆ, ಇರಲಿಲ್ಲ. ಫುಲ್ಲಿ ಪೇಡ್ ಅಪ್ ಅಂದರೆ ಎಷ್ಟಾದ್ರದ್ದು 1 lakh ಆಯಿತು. ರೈಟ್. ದ ಕರೆಂಟ್ ಮಾರ್ಕೆಟ್ ಪ್ರೈಸ್ 25 ಈಚ್ ಇದೆ. ಇವಾಗಿನ ಮಾರ್ಕೆಟ್ ಪ್ರೈಸ್ ಇದೆ 25 ಇದೆ. ಓಕೆ, ನೆಟ್ ಇನ್ಕಮ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ? 37,500. 37,500 ಇದೆ. ಫೈಂಡ್ ಔಟ್ ದ ಕಾಸ್ಟ್ ಆಫ್ ಇಕ್ವಿಟಿ. ಎಷ್ಟಿತ್ತು ಮನೆಯಲ್ಲಿ? ಕಾಸ್ಟ್ ಆಫ್ ಇಕ್ವಿಟಿ ಅಂಡರ್ ಅರ್ನಿಂಗ್ ಪರ್ ಶೇರ್ ಅಂದರೆ ಫಸ್ಟ್ ಫೈಂಡ್ ಮಾಡಿರಿ EPS. EPS ಎಷ್ಟಾಗುತ್ತೆ ನೋಡೋದು? EPS ಎಷ್ಟಾಗುತ್ತೆ? ಅರ್ನಿಂಗ್ ಪರ್ ಶೇರ್ ಏನಾಗುತ್ತೆ? ಪ್ರಾಫಿಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್, ರೈಟ್?
ನೋಡಿ ಇನ್ಕಮ್ ಅವೈಲೇಬಲ್, ಅರ್ನಿಂಗ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್, earning available to equity share divided by number of share. ಇದಾಗ್ತಾ ಇದೆ ಬಚ್ಚೋ 37,500 divided by 10,000. ಓಕೆನಾ? ಎಷ್ಟಾಗುತ್ತೆ? 37,500 divided by 10,000, 3.75 ಆಗ್ತದೆ. ಹೌದಾ? ಇ ಪಿ ಎಸ್ ಇದು 3.75 ಆಗ್ತದೆ. ಈಗ ಹೇಳಿದೆ ಡೆಟ್, ದಟ್ ಇಸ್ ವಾಟ್? ಡಿ ಬೈ ಪಿ. ಈಗ ಡಿ ಅಂದ್ರೆ ಏನಿರಲಿ? ಡಿವಿಡೆಂಟ್. ಈಗ ಡಿವಿಡೆಂಟ್ ರೇಟ್ ನಾವು ಫೈಂಡ್ ಮಾಡಬೇಕಾಗತ್ತೆ. ಹೌದಾ? ಸ್ವಲ್ಪ ಕೇಳ್ರಿ. ಡಿವಿಡೆಂಟ್ ರೇಟ್ ಬಿಕಾಸ್ ಅವ್ರು ಹೇಳಿದಾರೆ ಅರ್ನಿಂಗ್ ಪರ್ ಶೇರ್ 3 ಡಿವಿಡೆಂಟ್ ಬಂತಲ್ಲ, ಈಗ ಅರ್ನಿಂಗ್ ಪರ್ ಶೇರ್ ಬಂತಲ್ಲ. ಈಗ ಇವಾಗ ಏನಲ್ಲಪ್ಪ, ಕಾಸ್ಟ್ ಆಫ್ ಇಕ್ವಿಟಿ ಇಸ್ ಈಕ್ವಲ್ ಟು ಡಿವಿಡೆಂಟ್. ಎಷ್ಟಿದ್ರದು? ಡಿವಿಡೆಂಟ್ ಅಥವಾ ಅರ್ನಿಂಗ್ ಪರ್ ಶೇರ್ ಡಿವೈಡೆಡ್ ಬೈ ಏನು? ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್. ಸೊ 3.75 ನಿಮ್ದು ಅರ್ನಿಂಗ್ ಪರ್ ಶೇರ್ ಆದರೆ ಮಾರ್ಕೆಟಲ್ಲಿ ಎಷ್ಟಿದೆ? 25. ಓಕೆನಾ? ಇದು ಕೇಳ್ಬೋದು ನೋಡ್ರಿ ಕ್ವಶನ್ಸ್ ನಿಮ್ಗೆ ಈ ಟೈಮ್. 100 ಮಾಡ್ಕೊಡ್ರಿ. ಸೊ ಡಿವೈಡೆಡ್ ಬೈ 25 ಇಂಟು 100 ಇದಾಗ್ತಾ ಇದೆ 15 ಆಗ್ತಾ ಇದೆ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚು? ಬೇಗ 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 ಹೇಳ್ರಿಪ್ಪ, ಎಸ್ ಅಂತ ರಿಪ್ಲೈ ಮಾಡಿ. ಏನು ಶೆಕೆ ಇತ್ತು ಮರ ಧಾರವಾಡದಾಗ. ನಿಮ್ಮ ಊರ್ದಾಗ ಎಷ್ಟಪ್ಪ ಟೆಂಪ್ರೇಚರ್? ವಾಟ್ ಈಸ್ ಟೆಂಪ್ರೇಚರ್ ಇನ್ ಯುವರ್? ಎಸ್ ವಿ ಅಂತ ತಗೋತೇನಪ್ಪ. ವಿಪರೀತ ಶೆಕೆ ಇದೆ, ಕುಂದ್ರಾಗತ್ತಿಲ್ಲ. ಅಮ್ಮ, ಇದು ಫ್ಯಾನ್ ಎಲ್ಲೋ ತಗೊಂಬರಯ್ಯ. ಕೇಳ್ರಿ. ಕಂಪನಿ ಇಶ್ಯೂ ಇಕ್ವಿಟಿ ಶೇರ್ಸ್ ಹೌದಪ್ಪ ಆಫ್ 100 ಈಚ್ ಇದೆ. ಪ್ರೀಮಿಯಂ ಇದೆ. ಎಷ್ಟು ಪ್ರೀಮಿಯಮ್? 10 ಪ್ರೀಮಿಯಂ ಇದೆ. ಕೇಳ್ಬೋದಾ ಸರ್? ಎಸ್, ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ವಶನ್ ಇದನ್ನು. ಈಗ ಇನ್ಫ್ಲೇಷನ್ ಕಾಸ್ಟ್ ಆಫ್ ಫ್ಲೋಟೇಷನ್ ಇದೆ 2% ಕಾಸ್ಟ್ ಆಫ್ ಫ್ಲೋಟೇಷನ್ ಇದೆ ಅಂದ್ರೆ ಏನು ಮಾಡಬೇಕು? ವೇಟ್ ಮಾಡಿ ಎಕ್ಸ್ಪ್ಲೇನ್ ದ್ಯಾಟ್. ಏನಾಗುತ್ತೆ ಈಗ? ಈಗ 100 ಪ್ಲಸ್ ಮಾಡ್ತೀವಿ, ಮೈನಸ್ ಮಾಡ್ತೀವಿ, ಇಷ್ಟೇ. ವೆರಿ ಈಸಿ ಇದೆ. at present the company is paying 20% dividend. ಓಕೆ, ಸೊ ಈಗ ಹೇಳಿದೆ ನಮಗೆ ಏನಂತ? ಕೆ ಈಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಪಿ ಮಲ್ಟಿಪ್ಲೈ ಬೈ 100. ಈಗ ವಾಟ್ ಇಸ್ ಡಿ? ಡಿ ಈಸ್ ಈಕ್ವಲ್ ಟು ಡಿವಿಡೆಂಟ್. ಡಿವಿಡೆಂಟ್ ಎಷ್ಟು ಪೈಲೆ? 20% ಇದೆ, ಹೌದಲ್ಲ? ಡಿವಿಡೆಂಟ್ 20% ಕೊಟ್ಟಿದ್ದಾರೆ. ಈಗ ಮೇನ್ ಇರೋದು ಪಿ ಇಲ್ಲೇ. ಪಿ ಏನಾಗ್ತಾ ಇದೆ ಸರ್? ಪಿ ನೋಡಿ ಮಕ್ಕಳೇ, 100 ಇತ್ತು. ಹೌದು, 100 ಇತ್ತು. ಇದಕ್ಕೆ ಪ್ರೀಮಿಯಂ ಇದೆ. ಪ್ರೀಮಿಯಂ ಇದ್ರೆ ನೋಡ್ತೀವಿ ಪ್ಲಸ್ ಮಾಡ್ತೀವಿ, ಡಿಸ್ಕೌಂಟ್ ಇದ್ರೆ ಮೈನಸ್ ಮಾಡ್ತೀವಲ್ಲ ನಾವು. ಎಷ್ಟಾದಪ್ಪ ಇದು? 110 ಆಯಿತು. ಮೈನಸ್ ಮಾಡಬೇಕು ಏನು? ಫ್ಲೋಟೇಷನ್. ಫ್ಲೋಟೇಷನ್ ಎಷ್ಟಪ್ಪ ಅದು? ಎಸ್, ಇಟ್ ಈಸ್ 110 ಇಂಟು 100 ಇಂಟು 2%, 2 ರೂಪೀಸ್ ಆಗ್ತಾ ಇದೆ. ನಿಮಿಷ, 110 ಇಂಟು 2.2 ಆಗುತ್ತಾ? ಎಸ್, ಇದ್ರ ಮ್ಯಾಗೆ ತಗೋರಿಪ್ಪ. 110 ಮ್ಯಾಗೆ 2.2 ತಗೋರಿ. 2.2 ಹೆಂಗೆ ಬಂದರೆ 110 ಇಂಟು 2%, ಇದಾಯಿತು 2.2. ದ್ಯಾಟ್ ಮೀನ್ಸ್ ಇಟ್ಸ್ ಗೋನ್ ಬಿ ಲೈಕ್ ಫ್ಲೋಟೇಷನ್, ದ ಕಾಸ್ಟ್ ಆಫ್ ಫ್ಲೋಟೇಷನ್ 2%. ಅದನ್ನ ಎಲ್ಲರ ಮ್ಯಾಗೆ ತಗೋಬೇಕಾ? ಕಾಸ್ಟ್ ಆಫ್ ಫ್ಲೋಟೇಷನ್ ಹೌದು, ಎಲ್ಲ ಮ್ಯಾಗೆ ಆಗುತ್ತೆ. 107.8.
ಇದು ನಿಮ್ಮದು ಪಿ 107.8 ಹಾಗಿದ್ದಾಗ ಕೆ ಇ ಈಸ್ ಈಕ್ವಲ್ ಟು 20 divided by P 107.8 multiply by 100 20 divided by 107.8 into 100 is going to be 18.55 ಆಗ್ತದೆ ತಗೋತೀನಿ ಮಾನ್ಸ ಮರ್ಜರ್ equation also I'll take now. Yes, you are right. ಅರ್ಥ ಆಗಿದೆಯಾ ಬೇಗ 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 ಹೇಳಿ ಕಂಪ್ಲೀಟ್ ಸಿಲೆಬಸ್ ಮುಗಿಸೋಣ ಅಷ್ಟೇ ಸ್ವಲ್ಪ ವೇಟ್ ಮಾಡಬೇಕು I will solve all type of the problem, my dear student, not a problem. Okay. Next question. Expected average earning and the dividend 15.5 there. The market price 140 there. What is the cost of equity? Do it fast. KA is equal to 15.5 divided by 140 into 100. Answer ಮಾಡಿ ಮಕ್ಕಳೇ. ಬೇಗ ಬೇಗ ಆನ್ಸರ್ ಮಾಡಬೇಕಾಗತ್ತೆ ನೀವು. ಎಷ್ಟಾಗತ್ತಪ್ಪ 11.7 ಕರೆಕ್ಟ್ ಇದೆ. ಅದು ಫ್ಲೋಟೇಷನ್ ಕಾಸ್ಟ್ ನೀವು ಬೇಕಾದ್ರೆ ಒಮ್ಮೆ ತಗೋಬಹುದು ಇಲ್ಲ 100 ತಗೋಬಹುದು ಬಿಕಾಸ್ ಫ್ಲೋಟೇಷನ್ ಕಾಸ್ಟ್ ಇವತ್ತು ಪ್ರೀಮಿಯಂ ಆಗೇ ಇರ್ತೈತಿ. ಎಲ್ಲ ಕೂಡಿಸಿ ದುಡ್ಡು ಫ್ಲೋಟ್ ಆಗಲಿಕ್ಕೆ ಬಂದಿದ್ದು ಬೆಚ್ಚಪ್ಪ ಅದು. ಗೈಸ್ ಕ್ಯಾನ್ ಡೂ ದಿಸ್ ನಾವು. Guys, next question ನೋಡಿಪ್ಪ ಬೇಗ ಬೇಗ ನೋಡಿ. ನೆಕ್ಸ್ಟ್ ಕ್ವಶನ್ ಏನಂತೆ, the Vikas Limited has issued 3000 equity shares of 100 each ಇದೆ, fully paid up. It has earned a profit. What is the profit? 30,000 ಪ್ರಾಫಿಟ್ ಇದೆ ಆಫ್ಟರ್ ಟ್ಯಾಕ್ಸ್. ಅದು ಬೇಕಾಗುತ್ತೆ. ಈಗ ಮಾರ್ಕೆಟ್ ಪ್ರೈಸ್ ಇದೆ. ಈಗ ನೋಡಿ ಮಕ್ಕಳೇ, ಫಸ್ಟ್ ಇಲ್ಲೇ ಹಿಂಗೆ ಕೊಟ್ಟರೆ ಏನಾಗುತ್ತೆ, ನಾವು ಅರ್ನಿಂಗ್ ಪರ್ ಶೇರ್ ಫಂಡ್ ಮಾಡಬೇಕಾಗುತ್ತೆ, EPS ಹೌದಲ್ಪ. ಈಗ ಅರ್ನಿಂಗ್ ಪರ್ ಶೇರ್ ಹೆಂಗ್ರಿ, 30,000 divided by 3,000. 30,000 divided by 3,000 ಎಷ್ಟಾಗುತ್ತೆ? 10. ಓಕೆನಾ? ನೆಕ್ಸ್ಟ್ KE 10 divided by ಏನಪ್ಪ ಈಗ 150 each into 100. ಅರ್ಥ ಆಗಿದೆಯಾ? 6.6
6% ಅಥವಾ 7% ಅಂತ ಅರ್ಥ ಆಗಿದೆ? $2,000 ಹೇಗೆ ಬಂತು? ಎಲ್ಲಿಂದಪ್ಪ? ಯಾವುದಪ್ಪ? ಸಾಕಾ? ಕ್ಯಾನ್ ಯು ಗೋ ಫಾರ್ ದಿ ನೆಕ್ಸ್ಟ್ ಅಪ್ರೋಚ್ ಬಚ್ಚೋ? ಈಗ ಸಮ್ಟೈಮ್ಸ್ ಅವ್ರು ನಿಮಗೆ ಗ್ರೋತ್ ರೇಟ್ ಕೊಟ್ಟ ಅಂದರೆ ಗ್ರೋತ್ ರೇಟ್ ಹೆಂಗಪ್ಪ ಅಂದರೆ ಒಂದು ಇನ್ಕ್ರಿಮೆಂಟ್ ಇನ್ ಯುವರ್ ಅರ್ನಿಂಗ್ ಆಗುತ್ತೆ. ಬಿಕಾಸ್ ಇನ್ವೆಸ್ಟ್ಮೆಂಟ್ ಮಾಡತ್ತೀರಂದ್ರೆ ಒಂದೇ ರೇಟಿಗೆ ಹಂಗಿಲ್ಲ, ಕಂಪೌಂಡಿಂಗ್ ಆಗುತ್ತೆ, ರೈಟ್? ಸೊ ಈ ಕಂಪೌಂಡ್ ಆದರೆ ಹೆಂಗ್ರಿ ಸರ್? ಈಗ ಕೇಳ್ರಿ, ಸೇಮ್ ಫಾರ್ಮುಲಾ ಇದೆ, ಜಿ ಮಾಡ್ತೀವಿ ಅಂದ್ರೆ ಏನು? ಅದಕ್ಕೆ ಜಿ ವಿ ಆಗೋದು ಆರ್ ಇಟ್ ಲೈಕ್ ದಿಸ್. ಸೊ ಕಾಸ್ಟ್ ಆಫ್ ಇಕ್ವಿಟಿ ಈಸ್ ಈಕ್ವಲ್ ಟು ಡಿ ಬೈ ಪಿ ಪ್ಲಸ್ ಜಿ, ರೈಟ್? ಆಲ್ ರೈಟ್. ಇವಾಗ ಪ್ರಾಬ್ಲಮ್ದಲ್ಲಿ ಏನಪ್ಪ? ಡಿ ಎಷ್ಟಿದೆ? 5.5. ಪಿ ಎಷ್ಟಿದೆ? ಮಾರ್ಕೆಟ್ ಪ್ರೈಸ್ 120, ರೈಟ್? ಪ್ಲಸ್ 8% ಗ್ರೋತ್ ಇದೆ. 8 ಅಂತ ಬರ್ಕೊಡ್ರಿ, 0.08. 5.5 divided by 120 plus 0.08, ರೈಟ್? ಇದಕ್ಕೆ 100 ಮಾಡ್ಕೊಡ್ರಿಪ್ಪ. 12.5. ಇಫ್ ಇನ್ ಕೇಸ್ ಕ್ವಾರ್ಟರ್ ಮಾಡ್ರಿ. ಸೊ ಇಲ್ಲಿಗೆ 5 ಮಾರ್ಕ್ಸ್ ಇದು ಮುಗೀತೀಗ. ಸಾಕಲ್ಪ? ಸಾಕ? ಏನು ಬೇಕು? ಇನಫ್, ರೈಟ್? ಕಾಸ್ಟ್ ಆಫ್ ಇಕ್ವಿಟಿ. ಅಭಿಷೇಕ, ಶ್ರೀಧರ, ಮಲ್ಲು, ಬೇಗ 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 ಹೇಳಿ ಮಕ್ಕಳೇ. ರಿಪ್ಲೈ ಮಾಡ್ಬೇಕಾಗತ್ತೆ ನೀವು ಎಲ್ಲರೂ. ಬೇಗ ಬೇಗ ರಿಪ್ಲೈ ಮಾಡಿ. Yeah, let's jump to 10 marks question now. ಒಂದು 5 minutes ಬ್ರೇಕ್ ತಗೊಳ್ಳ. ಆಲ್ಮೋಸ್ಟ್ 1 ತಾಸು ಆಯ್ತು. ಈಗ ಒಂದು 5 minutes ಬ್ರೇಕ್ ತಗೊಂಡು ವಿಲ್ ಸ್ಟಾರ್ಟ್ ರಿಸ್ಯೂಮ್ ಮಾಡೋಣ. ಗೋ ಟು 10 marks. ಒಂದು 5 minutes ಬ್ರೇಕ್ ತಗೊಳ್ಳಿ. ಅಂದರೆ 1:30 ಆಗಿದೆ ಈಗ. ಐ ಸ್ಟಾರ್ಟ್ ಬೈ 1:45. ಒಂದು 10 minutes ತಗೊಳ್ರಿಪ್ಪ ಇರಲಿ. ಬಿಕಾಸ್ ಇಟ್ಸ್ ಗೆಟಿಂಗ್ ವೆರಿ ಹಾಟ್ ಹಿಯರ್. ಐ ವಾಂಟ್ ಟು ಹ್ಯಾವ್ ಸಮ್ ಫ್ಯಾನ್ ಎಲ್ಲ ಫಿಕ್ಸ್ ಮಾಡ್ತೀನಿ. 1:45 ವಾಪಸ್ ಬರ್ತಾ ಇದೀನಿ. ಗೆಟ್ ರೆಡಿ. ಓಕೆ, ಲೆಟ್ ಸ್ಟಾರ್ಟ್ ನಾವು. ನೋಡಿ, 10 marks ಕ್ವಶನ್ಸ್ ವಿಲ್ ಡಿಸ್ಕಸ್ ನಾವು. ಈಗ 10 marks ಕ್ವಶನ್ಸ್ ಏನಪ್ಪ ಅಂದರೆ ಇದ್ರಾಗೆ ಮಿಸ್ ಕೊಡ್ತಾರೆ. ಏನು ಕೊಟ್ಟು ಕಳಿಸಿದ್ನಲ್ಲ ಅಲ್ಲಿ, ದ ಒನ್ ಕ್ವಶನ್ ಜಸ್ಟ್ ನೌ ವಿ ಹ್ಯಾವ್ ಡಿಸ್ಕಸ್, ರೈಟ್? ದಿಸ್ ಒನ್ ಎಲ್ಲಿದೆಪ್ಪ? ಅದು ಇದೆ ನೋಡ್ರಿ. ಈ ಥರ ಕೇಳ್ತಾರೆ ಅವರು, ರೈಟ್? ಸೊ ಹಾಗಿದ್ರೆ ಇದು ಕ್ವಶನ್ ರಿಪೀಟು ಆಗಿದೆ ಮಾಡಿಸುತ್ತೆ. ಸೊ ಇದು ಕ್ವಶನ್ ಬಿಡಕ್ಕೆ ಹೋಗ್ಬೇಡ್ರಿ ಎಕ್ಸಾಮಿಗೆ. ಲೆಟ್ಸ್ ಬಿಗಿನ್ ಆಲ್ ದಿಸ್ ನೌ. ಬಿಕಾಸ್ ನಿಮ್ದು ಎನ್ ಇ ಪಿ ಎಲ್ಲ ಮೋಸ್ಟ್ ಪ್ರಾಬ್ಲಿ ಇದು ಕೇಳ್ಬೋದು, ವೇಟೆಡ್ ಅವರೇಜ್ ಕೇಳ್ಬೋದು, ಇದು ಕೇಳ್ಬೋದು ನೋಡ್ರಿ. ಓಕೆ, ಸೊ ಏನು ಸರ್ ಇದು ಭಾಳ ಈಸಿ ಇದೆ. ಇಟ್ಸ್ ವೆರಿ ಈಸಿ. ಈಗ ಫಸ್ಟ್ ಏನು ಮಾಡಬೇಕು? ಹಾಯ್ ಶ್ರೀಧರ್, ಹಾಯ್ ಅಭಿ, ಕೇಳಿ ಮಕ್ಕಳೇ. ಫಸ್ಟ್ ಇವಾಗ ಏನಂತಿಲ್ಲೇ 12% ರಿಡೀಮೇಬಲ್ ಡಿಬೆಂಚರ್ಸ್ ಅಂದರೆ ಏನಾಗ್ತದೆ ಇದು? ಅಂದರೆ ಕಾಸ್ಟ್ ಆಫ್ ಡೆತ್ ಇಲ್ಲ, ಕಾಸ್ಟ್ ಆಫ್ ಡೆಟ್ ಐ ಡಿವೈಡ್ ಬೈ ಪಿ, ಹೌದಾ? ಇಂಟು 1 - ಟಿ ಇದಂತ ಬರಿಬೇಕು. ಓಕೆ, ಅಟ್ ಪಾರ್ ಇದೆ, ಅಟ್ ಪಾರ್. ಪಿ ಏನಾಗತ್ತಿರಲಿ? ಪಿ ನೋಡಿ, ಇದು ಐ ಅಂತೂ ಏನಾಗತ್ತಿರಪ್ಪ ಇಲ್ಲಿ 12% ಆಗ್ತಾ ಇದೆ. ಇದ್ರ ಮ್ಯಾಗ ಸರ್
6 lakh ಮ್ಯಾಗೆ. ಈಗ 6 lakh ಮೇಲೆ 12% ಎಷ್ಟಾಗುತ್ತೆ? 6 lakh ಇಂಟು 12 ಡಿವೈಡ್ ಬೈ 100 72,000 ಆಯಿತು. ಹೌದಾ? ಒನ್ ಮೈನಸ್ ಟಿ ಎಷ್ಟಾಗುತ್ತೆ ಅವರಲ್ಲಿ? 50% ಕೊಟ್ಟಿದ್ದಾರೆ ಅವರು. 1 ಮೈನಸ್ ಟಿ ದಟ್ ಈಸ್ 0.50. ಈಗ ಪಿ ಅಗೇನ್ ದ ಕ್ವಶನ್ ಮಾರ್ಕ್ ಏನಂದ್ರೆ ಪಿ ನೀವು ಆನ್ಸರ್ ಮಾಡ್ಬೇಕಾ? ನಾನು ಮಾಡಂಗಿಲ್ಲ ಇದನ್ನ, ಇದು ಆಲ್ರೆಡಿ ಕಳ್ಸಿದ್ದೀನಿ. ಈಗ ಪಿ ಅಟ್ ಪಾರ್ ಏನಾಗತ್ತಪ್ಪ? ಇದು 6 lakh ಆಗ್ತಾ ಇದೆ, ರೈಟ್? ಪಿ ಅಟ್ 10% ಡಿಸ್ಕೌಂಟ್ ನೋಡಿ, 6 lakh ಮೈನಸ್ 60,000 ಎಷ್ಟಾಗುತ್ತೆ? 5,40,000 ಆಗ್ತಾ ಇದೆ. ಬೇಗ ಬೇಗ ಫೈಂಡ್ ಮಾಡಪ್ಪ. ಈಗ ಬೇಗ ಬೇಗ ಫೈಂಡ್ ಮಾಡಿ. ಎರಡು ಆನ್ಸರ್ ಮಾಡಿ ಬೇಗ ಬೇಗ. $6 ಮತ್ತೆ ಎರಡು ಎಷ್ಟಾಗತ್ತಪ್ಪ ಅದು? ಅಭಿ ಇದು ರಿಕಾರ್ಡೆಡ್ ಪೇಡ್ ಮೆಂಬರ್ಸ್ಗೆ ರಿಕಾರ್ಡೆಡ್ ಕ್ಲಾಸಲ್ಲಿ ಮಾಡೋಣ. ನಾನು ಐ ಹ್ಯಾವ್ ಆಲ್ರೆಡಿ ಡನ್ ದಿಸ್. ಡಿಸ್ಕೌಂಟ್ ಜಾಸ್ತಿ ಆಗತ್ತೆ. ಅಟ್ ಪಾರ್ ಏನಾಗ್ತಾ ಇದೆ? ಇದು 6% ಆಗ್ತಾ ಇದೆ. ಅಟ್ ಡಿಸ್ಕೌಂಟ್ ಎಷ್ಟಾಗತ್ತಪ್ಪ ಅಭಿ? ಆನ್ಸರ್ ಮಾಡಿ ಬೇಗ. ರಿಪ್ಲೈ ಮಾಡಿ ಬೇಗ. ಎಸ್ ಯು ಆರ್ ರೈಟ್ ಬಾಯ್. 6.67 ಅಥವಾ 66% ಇದೆ. ಅರ್ಥ ಆಗಿದೆ? 10 ಮಾರ್ಕ್ಸ್ ಕ್ವಶನ್ ಇದು. ನೆಕ್ಸ್ಟ್, ಇದು ಕ್ವಶನ್ ಭಾಳ ಸತಿ ರಿಪೀಟ್ ಆಗಿದೆ. ಎಸ್ ಶ್ರೀಧರ್, ಇವಾಗ ಸೇಮ್ ಆಯ್ತು ನೋಡಿ ಇದು ಕೂಡ. ಈಗ ಕಾಸ್ಟ್ ಆಫ್ ಡೆಟ್ ಅಂತೆ. ಹೌದಪ್ಪ, ಕಾಸ್ಟ್ ಆಫ್ ಡೆಟ್ ಕೆ ಡಿ ಈಸ್ ಈಕ್ವಲ್ ಟು ಐ ಬೈ ಪಿ ಮಲ್ಟಿಪ್ಲೈ ಬೈ 1 ಮೈನಸ್ ಟಿ. ಹೌದಲ್ರಿಪ್ಪ? ಎಸ್ ಆರ್ ನೋ? ಎಸ್ ಆರ್ ನೋ? ಹಾಗಿದ್ದಾಗ ಈಗ ಗಿವನ್ ಐ ಕೊಟ್ಟಿದ್ದಾರೆ. ಐ ಈಸ್ ಈಕ್ವಲ್ ಟು 10 lakh ಇಂಟು 15%, 1,50,000 ಆಗ್ತಾ ಇದೆ. ಓಕೆ, 1 ಮೈನಸ್ ಟಿ ಅಂತೂ 50%. 1 ಮೈನಸ್ ಟಿ ಒನ್ ಮೈನಸ್ 0.50 ಅಂದರೆ ಇದಾಯಿತು 50% ನಿಮ್ಮದು. ಈಗ ಅಟ್ ಪಾರ್ ಎಷ್ಟು? ಆನ್ಸರ್ ಮಾಡ್ರಿ. ಎಸ್ ಅಭಿಷೇಕ, ಯು ಆರ್ ರೈಟ್, 7.5 ಇದೆ. ಅಟ್ ಡಿಸ್ಕೌಂಟ್, ಈಗ ಅಟ್ ಡಿಸ್ಕೌಂಟ್ ಏನಾಗುತ್ತೆ? ಸೇಮ್ ಅಟ್ ಡಿಸ್ಕೌಂಟ್ ಪಿ ಏನಾಗುತ್ತೆ ಅಂದರೆ, ಸ್ವಲ್ಪ ಕೇಳ್ರಿ. 10 lakh ಇದೆಯಾ? ಹೌದು ಇದೆ, 10 lakh. 10 lakh ಮೇಲೆ ವಾಟ್ ಇಸ್ ದ ಡಿಸ್ಕೌಂಟ್? 10% ಡಿಸ್ಕೌಂಟ್ ಎಷ್ಟು? 1,000. ಇದಾಗ್ತಾ ಇದೆ 9 lakh. ಅಟ್ ಪ್ರೀಮಿಯಂ ಏನಾಗುತ್ತೆ? ಅಟ್ ಪ್ರೀಮಿಯಂ ಏನಾಗುತ್ತೆ? ಅದು ಸಿ ಪಿ ಇಸ್ ಈಕ್ವಲ್ ಟು 10,000 ಪ್ಲಸ್ 1 lakh ಆಗ್ತದೆ, ಅಂದರೆ 11 lakh ಆಗುತ್ತದೆ. ಓಕೆ, ಬೇಗ ಬೇಗ ಆನ್ಸರ್ ಮಾಡಿ ಮಕ್ಕಳೇ. ಐ ವಾಂಟ್ ಯುವರ್ ಆನ್ಸರ್ ರೈಟ್ ನೌ.
8.3 ವೆರಿ ಗುಡ್. ಪ್ರೀಮಿಯಂ ಮ್ಯಾಗೆ 6.8 ಆಗ್ತಾ ಇದೆ. ವೆರಿ ಗುಡ್. 6.8 ಆಗ್ತಾ ಇದೆ ಪ್ರೀಮಿಯಂ ಮೇಲೆ. ಡಿಸ್ಕೌಂಟ್ ಮ್ಯಾಗೆ ಎಷ್ಟಪ್ಪ ಅದು? 8.33. ಅರ್ಥ ಆದ್ರಿ? ಅರ್ಥ ಆದೇನ್ರಿಪ್ಪ? ಬೇಗ ಬೇಗ ಹೇಳ್ರಿ. If you understood, can I go for the next? $8.33 ವೆರಿ ಗುಡ್. ಚಲೋ ಆಗಿದ್ರೆ ನೆಕ್ಸ್ಟ್ ಹೋಗೋಣ. ನೋಡಿ, ಪ್ರಿಫರೆನ್ಸ್ ಶೇರ್ಸ್ 10 ಮಾರ್ಕ್ಸ್ ಕೇಳ್ತಾರೆ ಸರ್. ಕೇಳಾರ ಅದ್ರ ಮೇಲೆ ಕೂಡ we got so many questions from that part also. So guys, here is the problems on preference shares. ಇಲ್ಲಿ ಲಕ್ಕಿಲಿ ಏನು ಕೊಟ್ಟಿಲ್ಲ ಅವರು, ಹೌದಾ? KP ಈಸ್ ಈಕ್ವಲ್ ಟು ಏನಾಗುತ್ತೆ? ರೇಟ್ ಆಫ್ ರಿಟರ್ನ್ ಡಿವೈಡ್ ಬೈ P, ಹೌದಿಲ್ಲ? ಮಲ್ಟಿಪ್ಲೈ ಬೈ 100. ಓಕೆ. ನೆಕ್ಸ್ಟ್ ಆರ್ ಈಸ್ ಈಕ್ವಲ್ ಟು ಎಷ್ಟಿದೆ? 10 ಇದೆ, ಹೌದಾ? 10 ಇದೆ. ಈಗ 10% ಎದರ ಮ್ಯಾಗಿ ಸರ್ದು ಅದಾಗ್ತಾ ಇದೆ ಬಚ್ಚು 40,000 into 100. ಕೇಳಿ, ಸ್ವಲ್ಪ ಕೇಳಿರ್ಲಿ. 40,000 into 100 ಎಷ್ಟಾಗುತ್ತೆ? 40 lakh ಆಯಿತು. ಇದರ ಮ್ಯಾಗ 10% ಎಷ್ಟಾಗುತ್ತೆ? 10% 4 lakh. ಆರ್ ಅಂತೂ ಬಂತು. ಓಕೆ, ಈಗ ದ ವೆರಿ ಇಂಪಾರ್ಟೆಂಟ್ ನೋಡಿ, ದ ಕಾಸ್ಟ್ ಆಫ್ ಇಶ್ಯೂ ಎಷ್ಟಿದೆ ಇಲ್ಲಿ? 2% ಕಾಸ್ಟ್ ಆಫ್ ಇಶ್ಯೂ ಇದೆ. ಏನ್ರಿ? 2% ಕಾಸ್ಟ್ ಆಫ್ ಇಶ್ಯೂ ಇದೆ. ಈಗ 40 lakh ಮೇಲೆ 2% ಎಷ್ಟಾಗುತ್ತೆ? ಬೇಗ ಬೇಗ ಹೇಳಿ. 40 lakh ಮೇಲೆ 2% ಎಷ್ಟಾಗುತ್ತೆ? ವಿಲ್ ಯು ಪ್ಲೀಸ್ ರಿಪ್ಲೈ ಮಾಡಿ ಸ್ಟೂಡೆಂಟ್? ನೋಡಿ, ಇದು ಬಂದು ಬರ್ದಿರಾ ನೀವು? ಓಕೆ, ಫಸ್ಟ್ ಆಯಿತು. ನೆಕ್ಸ್ಟ್, ಕಾಸ್ಟ್ ಆಫ್ ಇಶ್ಯೂ 40 lakh ಇದೆಯಾ? ಹೌದು, 40 lakh. ಹೆಂಗೆ ಬಂದ್ರಿ 40 lakh? 40,000 100. 40 lakh ಮೇಲೆ 2% ಎಷ್ಟಾಗುತ್ತೆ? ಇದು 8 lakh ಆಗ್ತಾ ಇದೆ, ಹೌದಾ? ಇದಂತೂ ಹೋಯ್ತು, ನಮ್ಮ ಕೈಲಿ ಬರಂಗಿಲ್ಲ ಅಷ್ಟು. ಹಾಗಿದ್ರೆ ಈಗ ಸ್ವಲ್ಪ ಕೇಳ್ರಿ, ವೆರಿ ಇಂಪಾರ್ಟೆಂಟ್. ಏನಂತೆ ಕೇಳಿಲೆ? ಫಸ್ಟ್ ಪ್ರೀಮಿಯಂ ಇದೆಯಲ್ಲ, ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ ಎಕ್ಸಾಮ್ದಾಗ. ಇದು ತಪ್ಪು ಮಾಡಿದ್ರೆ ಹೋಗ್ಬಿಡ್ತು ನೋಡ್ರಿ. ಪ್ರೀಮಿಯಂ ಇದೆ 10%. ಹಾಗಿದ್ದಾಗ ಏನು ಸರ್? ಈಗ KP ಈಸ್ ಈಕ್ವಲ್ ಟು ಏನು? ಆರ್. ವಾಟ್ ಈಸ್ ಆರ್? 4 lakh. ಕಾಮನ್ ಆಗಿ ಬರುತ್ತಾ? ಹೌದು, ಕಾಮನ್ ಆಗಿ ಬರುತ್ತೆ. ಡಿವೈಡ್ ಬೈ ಈಗ ಪಿ ಏನಾಗುತ್ತೆ? ಸ್ವಲ್ಪ ಕೇಳಿಲೆ. ಪಿ ಏನಾಗ್ತಾ ಇದೆ ಅಂದರೆ, ಫಸ್ಟ್ ಅಂತೂ 40 lakh ತಗೊಂಡ್ರಾ? ಪ್ಲಸ್ ಪ್ರೀಮಿಯಂ ಎಷ್ಟಾಗುತ್ತೆ? 10%. ಪ್ರೀಮಿಯಂ 4 lakh ಆಗ್ತಾ ಇದೆ. ಇದಾಗುತ್ತೆ 44 lakh, ರೈಟ್? ಓಕೆನಾ? 44 lakh. 2% 80,000 ಆಗುತ್ತಲ್ಲ? ಓಕೆ ಓಕೆ ಓಕೆ, ಇರಲಿ ದಟ್. ಒಂದು ನಿಮಿಷ. 40 lakh into 2 divided by 100, 80,000 ಆಗುತ್ತೆ. 80,000. ಎಸ್, ಯು ಆರ್ ರೈಟ್ ಅಪ್ಪ. ಒಂದು ತತ್ತಿ ಕಡಿಮೆ ಮಾಡಿದೆ, ಅದು ತಪ್ಪು ಮಾಡಿದ್ರೆ ಮತ್ತೆ ಗದ್ದಲಾಗತ್ತಿಲ್ಲ. 80,000 ಇದೆ ಇಲ್ಲಿ, ಓಕೆನಾ?
ಈಗ 44 ಲ್ಯಾಕ್ದಲ್ಲಿ 80,000 ಮೈನಸ್ ಮಾಡಬೇಕು. ಎದಕ್ರಿ ಸರ್? ಫ್ಲೋಟಿಂಗ್ ಕಾಸ್ಟ್ ಅಂದರೆ ಕಾಸ್ಟ್ ಆಫ್ ಇಶ್ಯೂ, ರೈಟ್? ಏನಾಗುತ್ತೆ? 4,43,20,000 ಇದಾಯಿತು. ಹಾಗಿದ್ದಾಗ ಇದೇನ್ರಿದು? ಕಾಸ್ಟ್ ಆಫ್ ಇಶ್ಯೂ. ಹಾಗಿದ್ದಾಗ ಇವಾಗ ಏನ್ರಿ ಸರ್? ಈಗ 4 lakh ಡಿವೈಡ್ ಬೈ 43,20,000 ಮಲ್ಟಿಪ್ಲೈ ಬೈ 100 ಎಷ್ಟಾಗತ್ರಿಪ್ಪ ಅದು? ಬೇಗ ಬೇಗ ಹೇಳಿ ಮಕ್ಕಳೇ. 4 lakh ಡಿವೈಡ್ ಬೈ 43,20,000 ಇಂಟು 100 ಎಷ್ಟಾಗುತ್ತೆ? ಇದಾಗ್ತಾ ಇದೆ 9.25. ಪ್ರೀಮಿಯಮ್ ಆಗಾಯ್ತಾ? ಎಸ್, ಇದು ಡನ್. issued at discount. Discount, what is discount? 5% discount ಇದೆ. ಅಂದ್ರೆ ಪಿ ಏನಾಗುತ್ತೆ ಇಲ್ಲಿ? ಹೌದಪ್ಪ, 40 lakh ಮೈನಸ್ 5% ಡಿಸ್ಕೌಂಟ್ ಎಷ್ಟಾಗುತ್ತೆ? 2 lakh ಆಗ್ತಾ ಇದೆ. ದಟ್ ಕಮ್ಸ್ 38 lakh ಮೈನಸ್ ಏನು? ಕಾಸ್ಟ್ ಆಫ್ ಇಶ್ಯೂ. ಇದಾಗುತ್ತೆ 80,000. ಅದು ಸ್ಟ್ಯಾಂಡರ್ಡ್ ಇದೆ ಎಲ್ಲರಿಗೆ. ಅದೇನಾಗುತ್ತೆ? ಅದು 37,20,000. ಸೊ ಹಾಗಿದ್ದಾಗ KP is equal to 4 lakh divided by 37,20,000 multiply by 100. 4 lakh divided by 37,20,000 into 100 ಎಷ್ಟಾಗುತ್ತೆ? 10.72. ಅರ್ಥ ಆಗಿದೆಯಾ? ಬೇಗ ಬೇಗ ರಿಪ್ಲೈ ಮಾಡಿ ಪೈಯಸ್ ಅಂತ. ಅರ್ಥ ಆಗಿದೆ ಬಚ್ಚೋ? ಅಂಡರ್ಸ್ಟ್ಯೂಡ್? ನೆಕ್ಸ್ಟ್ ಸಿ. ಈಗ ಪಾರ್ ಅಂದ್ರೆ ಏನಂದ್ರೆ ಪಿ ಏನಾಗುತ್ತೆ ಇಲ್ಲಿ? ಪಿ ಇಸ್ ಈಕ್ವಲ್ ಟು 4 lakh 40 lakh ಇದೆ ಇದು, ಹೌದಲ್ಲ? 40 lakhದಾಗ ಕಾಸ್ಟ್ 80,000 ಲೆಸ್ ಮಾಡ್ತೀವಿ ನಾವು. ಯಾರಪ್ಪ ಇದು ಮನಿ ಮಠ? ರೈಟ್, ಇದಾಗುತ್ತೆ 39,20,000. ಬಿಕಾಸ್ ಪ್ಲಸ್ ಇಲ್ಲ ಮೈನಸ್ ಇಲ್ಲ ಅದ್ರಾಗ. ಹಾಗಿದ್ದಾಗ ಮುಂದೆ ಏನ್ರಿ ಸರ್? ಈಗ ಮುಂದೆ ನೋಡಿ, KP is equal to yes, that is what? 4 lakh divide by 39,20,000 multiply by 100. 4 lakh divided by 39,20,000 into 100. 10.20. Is that clear? ರಿಪ್ಲೈ ಮಾಡಬೇಕತ್ತೆ ಎಲ್ಲರೂ. ಮುಂದೋಗೋಣ. ಹೂನಪ್ಪ ಲಕ್ಕಿ ಚಾಂಪ್. ಬೇಗ ಬೇಗ ರಿಪ್ಲೈ ಮಾಡಿ. ಹಾಗೆ ನಿಮಗೆ ಇವಾಗ ಎಕ್ಸಾಕ್ಟ್ 5 minutes ಕೊಡ್ತೀನಿ. ಇದು ಸಾಲ್ವ್ ಮಾಡಿ ಕೊಡ್ರಿ ನಿಮಗೆ. ಇದು ಸಾಲ್ವ್ ಮಾಡಿದ್ರೆ ಐ ಕ್ಯಾನ್ ಸ್ಕಿಪ್ ದ ನೆಕ್ಸ್ಟ್ ರಿಮೈನಿಂಗ್ ಪಾರ್ಟ್. ಬೇಗ ಬೇಗ ಆನ್ಸರ್ ಮಾಡಿಕೊಡ್ರಿ. Yes, A2 star. I know that. I remember Salman Khan.
I remember you बच्चा. ಬೇಗ 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 ಆನ್ಸರ್ ಮಾಡಿ. ಹಾಯ್ will you do it fast? Do it fast. Very good. 10.2 and ಬೇಗ ಬೇಗ ಆನ್ಸರ್ ಮಾಡಿ ಬಚ್ಚೋ. ಕರೆಕ್ಟ್. ಅಭಿಷೇಕ್ 10.2 and ವಿಶಾಲ್ 9.26. ಈಗ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ಈಗ ಸಮ್ ಟೈಮ್ಸ್ ನಿಮ್ಗೆ ನೋಡಿ 10.2 and what 9.26 ಬರ್ತ ನೋಡು. ಇರ್ಲಿ. ಈಗ ಸಮ್ ಟೈಮ್ಸ್ ಏನಾಗುತ್ತೆ 10 ಮಾರ್ಕ್ಸ್ಗೆ ಯು ಮೇ ಗೆಟ್ ಅ ಕ್ವಶನ್ ಸಮಥಿಂಗ್ ವಿಚ್ ಇಸ್ ಚಾನ್ಸಸ್ ಇದಾವೆ, ಬಟ್ ಐ ಡೋಂಟ್ ಥಿಂಕ್ ಲೈಕ್ ಕೇಳಿದ್ರೆ ಕೇಳ್ಬೋದು. ಬ್ಯಾಡ ತಗೊಳ್ಳಿ, ಕೇಳಂಗಿಲ್ಲ ಸುಮ್ಮನೆ. ಬಿಕಾಸ್ ಇದೆಲ್ಲ 5 ಮಾರ್ಕ್ಸ್ ಕ್ವಶನ್ದು ಪ್ರಾಬ್ಲಮ್ಸ್ ಆನ್ ಅರ್ನಿಂಗ್ ಪರ್ ಶೇರ್ ಎಲ್ಲ ಆಡಿನ ಹೇಳ್ಬಿಟ್ಟಿದ್ದೀನಿ, ಗ್ರೋತ್ ಎಲ್ಲ, ಹೌದಲ್ಲ. ಈಗ ನೆಕ್ಸ್ಟ್ ಏನಂದ್ರೆ ಬರ್ಕೊಡಿ, ಪ್ರಾಬ್ಲಮ್ ಬೇಸ್ಡ್ ಆನ್ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಓಕೆ, ಯಾವ ರೀತಿ ಕೇಳ್ತಾರೆ ಸರ್ ನೋಡಿ, ಇದು RCUB ದಲ್ಲಿ ಮೊನ್ನೆ ಕೇಳಿದ ಕ್ವಶನ್ ಇದು. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇತ್ತು. ಅಂಡ್ ಪಾಸಿಬಲಿ ಎಸ್ ಕೇಳ್ಬೋದು ಈ ತರದ ಕ್ವಶನ್ ನಿಮಗೆ 10 ಮಾರ್ಕ್ಸ್ಗೆ. ಬರಂಗಿಲ್ಲ ಅಂತ ಹೇಳಕ್ ಹೋಗ್ಬಾರ್ದು ಯಾವುದು. ಹೌದಪ್ಪ, ನಾವು ರಿಯೋ ಬಾಬಾನ ಸ್ಟೂಡೆಂಟ್ಸ್, ವಿ ಆರ್ ಸ್ಟೂಡೆಂಟ್ಸ್ ಆಫ್ RIO Sir ಅಂದ್ರೆ ಡೆಫಿನೆಟ್ಲಿ ಪ್ರೌಡ್ಲಿ ಹೇಳಬೇಕು, ಎಸ್ ಐ ಕ್ಯಾನ್ ಡೂ ಇಟ್ ಅಂತ. ಇದು ಕೇಸ್ ಸ್ಟಡಿಗೆ ಕೇಳ್ಬೋದು ನೋಡ್ರಿ ನಿಮ್ದು ನಾಳೆ ಎಕ್ಸಾಮ್ಸ್ ಅಲ್ಲಿ. ಕೇಳಿ ಮಕ್ಕಳೇ, ಏನಂದ್ರೆ ಸ್ವಲ್ಪ ನೋಡಿ. ಲಕ್ಷ್ಮಿ ಲಿಮಿಟೆಡ್ ಹ್ಯಾಸ್ ದ ಫಾಲೋವಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಇಕ್ವಿಟಿ ಶೇರ್ಸ್ ಇದಾವೆ 2 lakh shares of 20 each, 40 lakh, 10% ಪ್ರಿಫರೆನ್ಸ್ ಶೇರ್ಸ್ ಆಫ್ 1 lakh ಇದೆ ಇರ್ಲಿ, ಡಿವೆಂಚರ್ಸ್ 14% ಇದೆ. ಅಸರ್ಟೈನ್ ದ ಮಾರ್ಕೆಟ್ ಪ್ರೈಸ್. ಏನಂತೆ? ಅಸರ್ಟೈನ್ ದ ಮಾರ್ಕೆಟ್ ಪ್ರೈಸ್, right? Ascertain the market price of equity shares is 20. ಇಲ್ಲಿ ಮಾರ್ಕೆಟ್ ಪ್ರೈಸ್ ಬೇಕಂತ ಹೇಳ್ದ ನಾವು. ದ ಕಂಪನಿ ಪ್ರಪೋಸ್ ಡಿವಿಡೆಂಡ್ ಅರ್ನಿಂಗ್ ಪರ್ ಶೇರ್ ಎಷ್ಟಿದೆ? ಡಿವಿಡೆಂಟ್ 2 ಇದೆ, ರೈಟ್? ಶೇರ್ ಹೋಲ್ಡರ್ ಗ್ರೋತ್ ಜಿ ಕೂಡ ನಾನು, ಜಿ ಗ್ರೋತ್ ಎಷ್ಟಿದೆ? ಗ್ರೋತ್ ಇಲ್ಲಿ
ವಾಟ್ ಈಸ್ ದ ಗ್ರೋತ್? ಗ್ರೋತ್ ಬಂದ್ಬಿಟ್ಟು 7% ಇದೆ. ದ ಕಂಪನಿ ಇಸ್ ಅಂಡರ್ 50% ಟ್ಯಾಕ್ಸ್ ಬ್ರಾಕೆಟ್. ಇಲ್ಲಿ ಕ್ಯಾಲ್ಕುಲೇಟ್ ದ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್, ರೈಟ್? ಕಾಂಪ್ಯೂಟ್ ದ ನ್ಯೂ ವೇಟೆಡ್ ಕಾಸ್ಟ್ ಆಫ್, ನೋಡಿ ಇದು ಪಾಸಿಬಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಕ್ವಶನ್ ಫಾರ್ ಯುವರ್ ಕೇಸ್ ಸ್ಟಡಿ. ಈಸಿ ಇದೆ ಅಂತ ಏನು ಡಿಫಿಕಲ್ಟ್ ಇಲ್ಲ. ಬಟ್ ಫಸ್ಟ್ ನಾವು ಇಲ್ಲಿ ಕಾಸ್ಟ್ ಆಫ್ ಇಕ್ವಿಟಿ ಫಂಡ್ ಮಾಡ್ಕೊಡ್ರಿ, ಹೌದಾ? ಯಾಕಂದ್ರೆ ನೋಡಿ ಇಲ್ಲಿ ಎಷ್ಟದ ಶೇರ್ಸ್, ಸ್ವಲ್ಪ ನೋಡಿ, ಸ್ವಲ್ಪ ನೋಡ್ರಿ. ನಮ್ಮ ಹತ್ರ ಒಂದಿದೆ ಇಕ್ವಿಟಿ ಶೇರ್ಸ್, ಕಾಸ್ಟ್ ಆಫ್ ಇಕ್ವಿಟಿ ಬೇಕು, ಹೌದಾ? ಪ್ರಿಫರೆನ್ಸ್ ಬೇಕು, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಬೇಕು, ಮತ್ತೆ ಡಿಬೆಂಚರ್ಸ್ ಬೇಕು, ಕಾಸ್ಟ್ ಆಫ್ ಡೆಟ್ ಬೇಕು, ಹೌದೋ ಇಲ್ಲ? ಎಸ್ ಆರ್ ನೋ? ಹಾಗಿದ್ದಾಗ ಫಸ್ಟ್ ಸೊಲ್ಯೂಷನ್, ರೈಟ್? ಏನು ಸರ್ ಈಗ? ಫಸ್ಟ್ ತಗೊಳಪ್ಪ ಕಾಸ್ಟ್ ಆಫ್ ಇಕ್ವಿಟಿ. ಇಲ್ಲಿ ಗ್ರೋತ್ ಕೊಟ್ಟಿದ್ದ ನಾವು, ಕರೆಕ್ಟ್? ಹಿ ಹ್ಯಾಸ್ ಗಿವನ್ ದ ಗ್ರೋತ್. ಹಾಗಿದ್ದಾಗ ಕಾಸ್ಟ್ ಆಫ್ ಇಕ್ವಿಟಿ ಡಿವಿಡೆಂಟ್ ಅಥವಾ ಅರ್ನಿಂಗ್ ಪರ್ ಶೇರ್ ಡಿವೈಡ್ ಬೈ ಮಾರ್ಕೆಟ್ ಪ್ರೈಸ್ ಪ್ಲಸ್ ಗ್ರೋತ್, ಹೌದಲ್ರಪ್ಪ? ಬೇಗ ಬೇಗ ಹೇಳ್ರಪ್ಪ. ಸೊ ನೆಕ್ಸ್ಟ್ ಏನು ಸರ್ ಈಗ? ಸೊ ಡಿವಿಡೆಂಟ್ ಎಷ್ಟಿದೆ ಇಲ್ಲಿ? ಡಿವಿಡೆಂಟ್ 2 ಕೊಟ್ಟ ನಾವು, ಹೌದಾ? ಮಾರ್ಕೆಟ್ ಪ್ರೈಸ್ ಎಷ್ಟಿತ್ತು ಇದರದ? ಮಾರ್ಕೆಟ್ ಪ್ರೈಸ್ ಎಷ್ಟಿದೆ? 2 ಐತಲ್ಲ, ಇಲ್ಲೇನು 2 ಐತಿ, ಇಲ್ಲೇನು 2 ಐತಿ. ಎಷ್ಟು ಇಸಿತು ಮರ ಇದು? 20 ಪ್ಲಸ್ ಗ್ರೋತ್. ವಾಟ್ ಈಸ್ ದ ಗ್ರೋತ್? ಗ್ರೋತ್ ಇದೆ 7%. ಓಕೆನಾ? ಹಾಗಿದ್ದಾಗ ಏನ್ರಿಪ್ಪ? ಏನಿಲ್ಲಪ್ಪ, ಕಾಂಜಿ ಪಿಂಜಿ, ರೈಟ್? ಇದು ಬಂತು ಪ್ಲಸ್ 7. 2 divided by 20, 7% ಏನದ? ಮನಿ 7 ಅಲ್ಲಪ್ಪ, ಅದು 7%. 7% ಏನು ಮಾಡ್ತೀವಿ ನಾವು? 0.07. 2 divided by 20 plus 0.07 ಎಷ್ಟಾಗುತ್ತಿದ್ದು? ಎಸ್, ಇದಾಗುತ್ತೆ 0.17 ಅಥವಾ 17%. ಅರ್ಥ ಆಗೈತೆ ಏನ್ರಪ್ಪ? ಬೇಗ 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 ಹೇಳ್ರಿ. ಮಲ್ಲ ಇಸ್ ಬ್ಯಾಕ್. ಮಲ್ಲಿಕಾರ್ಜುನ, ವಿನಯ, ಅಭಿಷೇಕ, ಶ್ರೀಧರ, ಅರ್ಥ ಆಗಿದೆಯಾ? ಬೇಗ ಬೇಗ ರಿಪ್ಲೈ ಮಾಡಿ. ಕೆಇ ಆಯಿತು, ರೈಟ್? ಕಾಸ್ಟ್ ಆಫ್ ಡೆಟ್ ಇಕ್ವಿಟಿ ಆಯಿತು. ನೆಕ್ಸ್ಟ್ ಏನು ಸರ್ ಈಗ? ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಮತ್ತೆ ಕಾಸ್ಟ್ ಆಫ್ ಡೆಟ್. ಓಕೆನಾ? ಈಗ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅವ್ರು ಹೇಳಿದರೆ 10% ಅಂತಿದೆ, ರೈಟ್? 10% ಕೊಡ್ಬಿಟ್ಟಿದ್ದಾರೆ ಇಲ್ಲಿ. ಬಟ್ ಡೆಟ್ ಇದ್ ನೋಡಿಲ್ಲ, ಡೆಟ್ ಇದ್ದು ಕಾಸ್ಟ್ ಆಫ್ ಡೆಟ್ ದ ಫಾರ್ಮುಲಾ ಏನು? ಕಾಸ್ಟ್ ಆಫ್ ಡೆಟ್ ಈಸ್ ಈಕ್ವಲ್ ಟು ಏನ್ರಿಪ್ಪ ಅದು? ವೆರಿ ಸಿಂಪಲ್ ಅಲ್ಲ. ಈಗ I divided by P into 1 minus T, ಹೌದಲ್ಲ? ಜಸ್ಟ್ ಮಾಡಲು ಇಲ್ಲೇ ಆಯ್ತು ನೋಡಪ್ಪ, ಇಲ್ಲಿ ಕಾಸ್ಟ್ ಆಫ್ ಡೆಟ್ I divided by P into 1 minus T. ಈಗ I ಎಷ್ಟಿತ್ತಪ್ಪ ಇಲ್ಲಿ? ಇಂಟ್ರೆಸ್ಟ್ ಎಷ್ಟಿದೆ ಬರ್ಕೊಡಿ ನೀಟಾಗಿ. I is equal to 30 lakh into 14%. $4,20,000. ಪಿ ಅಂತ ಇದೇ ಆಗತ್ತಲ್ಲ, ಅಂದರೆ 3 lakh. ಪ್ರೀಮಿಯಮ್ದಾಗಿಲ್ಲ, ಡಿಸ್ಕೌಂಟ್ದಾಗೂ ಇಲ್ಲ. ನಿಮ್ಗೆ ಅಂತ ಅಡ್ವಾನ್ಸ್ ಕಡಿಮೆ ತೊಗೊಳ್ರಿ, ಗೊತ್ತಿಲ್ಲ ನಂಗೆ, ರೈಟ್? ಸೊ ದ್ಯಾಟ್ ಮೀನ್ಸ್ ಪಿ ಈಸ್ ಈಕ್ವಲ್ ಟು ಎಷ್ಟಪ್ಪ ಅದು? 30 lakh ಇದೆ. ಈಗ 1 minus T is equal to 0.50. $4,20,000 divided by 30 into 0.50 divided by
30 lakh into 0.5 7 ಆಗ್ತದೆ ಹೌದಲ್ಲ 0.07 ಅಂದರೆ ಏನಾಗುತ್ತೆ ಇದಕ್ಕೆ 100 ಮಾಡಿದ್ರೆ 7% ಆಯಿತು ಹೌದಲ್ರೋ ಎಸ್ ಆರ್ ನೋ ಅರ್ಥ ಆಗಿದೆ ಎಲ್ಲಿ ತನಕ ಬೇಗ 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 ಹೇಳಿ ಎಸ್ ಅಂತ ರಿಪ್ಲೈ ಮಾಡಿ ಮಲ್ಯ ವ್ಯಾಕ್ ವ್ಯಾಕ್ ಅಂತಾರ ವ್ಯಾಕ್ ಒಂತಿ ಬಂದಂಗೆ ಹಾಂ ಅಲ್ಲೋ ವೇಟೆಡ್ ಆವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಪ್ಪ ಅದು ಮಲ್ಯ ಏನದಪ್ಪ ಹುಡುಗ ಇವ ಬೆಂಕಿ ಅದಾನೆ ಬೆಂಕಿ ನಮ್ಮ ಮಲ್ಯ ಈಸ್ ಬೆಂಕಿ ಮಲ್ಲಪ್ಪ ಮಲಗೌಡ ಕುಂಬಾರ ಮಾಡಿದ ಗಮನ ಮಲ್ಲಪ್ಪ ಮಲಗೌಡ ಕ್ಯಾಲ್ಕುಲೇಷನ್ ಆಫ್ ವ್ಯಾಕ್ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಹುಡುಗ ಬಸದನವ ಅಷ್ಟೇನು ಸ್ವಲ್ಪ ನಾವು ಕ್ಲಾಸ್ ಹ್ಯಾಪನಿಂಗ್ ಇಲ್ಲಿ ಅಂತ ಮಾಡ್ತೇವೆ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಪ್ಪ ಇಟ್ಸ್ ಜಸ್ಟ್ ಅ ಕಾಮಿಡಿ ಹಾಂ ಇಲ್ಲಿ ಏನು ಮಾಡಬೇಕು ಎಸ್ ಸೋರ್ಸ್ ಒಂದಾಯಿತು ನೆಕ್ಸ್ಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಕ್ಯಾಪಿಟಲ್ ಅಂತ ಬರಿಬೋದಾ ಅಥವಾ ಇಲ್ಲ ಅಮೌಂಟ್ ಅದು ಬರೆದ್ಬಿಡ್ರಿ ಬಿಕಾಸ್ ಏನಾಗ್ತದೆ ಅದು ಕ್ಯಾಪಿಟಲ್ ಇದೆ ಮಿಕ್ಸ್ ಇದೆ ನೆಕ್ಸ್ಟ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಾಸ್ಟ್ ರೈಟ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಆಮೇಲೆ ಟೋಟಲ್ ಕಾಸ್ಟ್ ಈಗ ಫಸ್ಟ್ ಏನು ರೂಪಾಯಲ್ಲಿ ಇಕ್ವಿಟಿ ಇದೆ ಆಮೇಲೆ ಪ್ರಿಫರೆನ್ಸ್ ಆಮೇಲೆ ಡಿಬೆಂಚರ್ ಇದೆ ಇದು ಕೇಸ್ ಸ್ಟಡಿಗೆ ಕೇಳ್ಬೋದು ನೋಡ್ರಿ ನಿಮಗೆ ವಾಟ್ ಇಸ್ ಅಮೌಂಟ್ 40 lakh 10 lakh 30 lakh 40 lakh 10 lakh 30 lakh ಕಾಸ್ಟ್ ಆಫ್ ಕ್ಯಾಪಿಟಲ್ 17% ಹೌದು ಇದು ಪ್ರಿಫರೆನ್ಸ್ ಇದು ನೋಡ್ರಿ ಇಲ್ಲಿ ಪ್ರಿಫರೆನ್ಸ್ ಅವ್ರು ಕೊಟ್ಬಿಟ್ಟಿದ್ದಾರೆ ಎಲ್ಲಿ ಐತ್ರಿ ಸರ್ ಇದನ್ನ ತಗೋಬೇಕು ನಾವು ಡೈರೆಕ್ಟಾಗಿ ಬಿಕಾಸ್ ಪ್ರಿಫರೆನ್ಸ್ ಇದಕ್ಕೆ ಫಾರ್ಮುಲಾ ಇದೆ ಸೇಮ್ ಬರುತ್ತಲ್ಲ ಮಗ ಈಗ ಪ್ರಿಫರೆನ್ಸಿಗೂ ಫಾರ್ಮುಲಾ ಸೇಮ್ ಬರುತ್ತೆ ರೈಟ್ R/P ಇಂಟು 100 ಮಾಡೋದು ಅಷ್ಟೇ ಬರ್ತದೆ 10% ಬರುತ್ತೆ ಸೊ 10 ಸತಿ ಮಾಡ್ಕೋಕೆ ಹೊಂದ್ರಾಕೋಬೇಡ್ರಿ ಟೈಮ್ ಇರಂಗಿಲ್ಲ ಎಕ್ಸಾಮ್ದಾಗ ಇದಂತೂ ನಾವು ಫಾರ್ಮುಲಾ 7% ಅಂತ ಈಗ ಮುಂದೆ ಏನ್ರಿ ಇದರಿಂದ ಇದಕ್ಕೆ ಇಂಟು ಮಾಡ್ಕೊಡ್ರಿ ಎದರಿಂದ ರೀ 40 lakh ಮಕ್ಕಳೇ 40 lakh into 17 divided by 100 6,80,000 ಇದಾಗುತ್ತೆ 1 ಲಕ್ಷ ಇದು 7 3 21 2,10,000 ಹಲೋ ಕೇಳ್ತಾ ಇದೀಯಾ ಮಲ್ಲೋ ಎಸ್ ಇದು ಯಾರು ಮಾಡಿ ಫಸ್ಟ್ ಆಗತ್ತಿದು 80 lakh ಎಸ್ ಮೈ ಬಾಯ್ ಇಟ್ಸ್ ಜಸ್ಟ್ ಅ ಕಾಮಿಡಿ ಮಲ್ಲಪ್ಪ ಮಲಗೌಡ ಕುಂಬಾರ ಮಾಡಿದ ಕಾಣನವ್ವ ಚಂದಕ್ಕೆ ಬಂದೇನಾ ತಂಗಿ ನೀನಕ್ಕೆ ಅದು ಆಕ್ಚುಲಿ ನಾ ಸ್ಕೂಲ್ ಡೇಸ್ದಾಗ ಮಾಡ್ತಿದ್ದಪ್ಪ ಓಕೆ ಇಕ್ವೇಶನ್ ಬೇಕಲ್ಲೋ ಮಲ್ಲು ಮಲ್ಲು ಇಸ್ ಬ್ಯಾಕ್ ಇಲ್ಲಿ ನೋಡ್ರಿ ಇದನ್ನ ಹೆಂಗ್ ಮಾಡ್ಬೇಕಂದ್ರೆ ಟೋಟಲ್ ಕಾಸ್ಟ್ ಓಕೆ
total cost divided by total amount. ಈಗ 9,90,000 divided by 80 lakh into 100 ಮಾಡ್ರಿ. 9,90,000 divided by 8 lakh into 100 ಇದಾಗ್ತಾ ಇದೆ 12.37. ಕ್ಲಿಯರ್? ಅಭಿಷೇಕ, ಶ್ರೀಧರ, ವಿನಯ್, ಈಗ ಅವರು ಏನ್ ಹೇಳ್ತಾ ಇದ್ದಾರೆ, ಕಾಂಪ್ಯೂಟ್ ದ ನ್ಯೂ ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಫ್ ದ ಕಂಪನಿ ರೈಸಸ್ ಅಡಿಷನಲ್. ಅವ್ರಿಗೆ ಇನ್ನೊಷ್ಟು ಬೇಕಂತ ಅಮೌಂಟ್, ಅವ್ರಿಗೆ ಯಾರ್ದಾರ ಮನಿ ಮಠ ಮಾಡ್ತಾರೆ, ಇನ್ನೂ 20 ಲಕ್ಷ ಬೇಕಂತ ಒಪ್ಪ ಅವ್ರಿಗೆ. ಮಲ್ಲೋ ಏನ್ ಮಾಡಕ್ ದುಡ್ಡು ತಗೊಂಡಿನ 50% ಬಡ್ಡಿ ಅಂತೆ. ಅಬ್ಬಾ ಮಜಾ ಐತಿ ಇವ್ರದ್ದು. ಈಗ ಮಕ್ಕಳೇ ಕಾಸ್ಟ್ ಆಫ್ ಡೆಟ್ ಅದು ಮ್ಯಾಗಿಂದೆಲ್ಲ ಬದಿಯೇ ಬಿಟ್ರೆ ನಿಮ್ಗೆ, ಮ್ಯಾಗಿಂದ ನೋ ದ್ಯಾಟ್ ರಿಮೈನಿಂಗ್ ಆಲ್ ಸೇಮ್ ಬರುತ್ತೆ. ಬಟ್ ಈಗ ಅವ್ರಿಗೆ ಅಡಿಷನಲ್ 20 ಲಕ್ಷ ಬೇಕಂತಪ್ಪ. 20 ಲಕ್ಷ 15%. ಸೇಮ್ ತೆರೆ ಯೂಸ್ ಮಾಡಿ, ಕಿಡ್ನಿ ಅಲ್ಲ ಬಚ್ಚೋ. ಕೆಡಿ ಈಸ್ ಈಕ್ವಲ್ ಟು ಅಡಿಷನಲ್ ಹೇಳೋದು ನಾನು, ಐ ಡಿವೈಡ್ ಬೈ ಪಿ ಮಲ್ಟಿಪ್ಲೈ ಬೈ 100. ಹೌದಾ? ಇಲ್ಲ ಆಫ್ಟರ್ ಟ್ಯಾಕ್ಸ್ ಇರ್ತದಲ್ಲ, ಆಫ್ಟರ್ ಟ್ಯಾಕ್ಸ್ 1 ಮೈನಸ್ ಟಿ. ಸೊ ಇಲ್ಲಿ ಆ ಎಷ್ಟು ನೋಡಲಿ, 20 lakh into 15%. 20 lakh into 15 divided by 100, 3 ಲಕ್ಷ divided by P 20 ಲಕ್ಷ into 0.50, 3 lakh divided by 20 lakh into 0.50 into 100 ಮಾಡಿದನ ಎಷ್ಟಾಗುತ್ತೆ? 7.5 ಆಗ್ತಾ ಇದೆ. ಈಗ ಮುಂದೆ ಏನ್ರಿಪ್ಪ ಅಂದ್ರೆ ಇದು ಸೇಮ್, ಇದೊಮ್ಮೆ ಬರ್ಕೋಬೇಕಾಗತ್ತೆ. ಎಕ್ಸಿಸ್ಟಿಂಗ್ ಇದೆಯಲ್ಲ ಅದು ಬರ್ಕೊಡ್ರಿ, ಬಟ್ ಅದೇ ರೀತಿ ಇನ್ನೊಂದು ಆ್ಯಡ್ ಮಾಡ್ರಿ ಸಾಕಷ್ಟೇ. ಅದಕ್ಕೆ ಅಂದ್ರೆ ಅಡಿಷನಲ್ ಎಷ್ಟು ಪಾದ? 20 lakh ಎಷ್ಟು? 7.5%. ಅದ ಸೇಮ್ ಬರ್ತದೆ. 20 lakh into 7.5 divided by 100 ಇದಾಗುತ್ತಾ ಇದೆ 1,50,000. ಟೋಟಲ್ ಮಾಡ್ರಿ. ಈಗೇನಾಗುತ್ತೆ? 20 ಲಕ್ಷ ಬಂತಪ್ಪ ಅಂದ್ರೆ 1 ಕೋಟಿ ಆಯ್ತು. 1 ಕೋಟಿ ಆಯ್ತು. ಹೌದಾ? ಇದು ಎಸ್ 9,90,000 ಪ್ಲಸ್ 1,50,000 ಟೋಟಲ್ ಮಾಡಿ ಬಚ್ಚು. 6,80,000 plus 1 lakh. Plus 2,10,000 plus 1,50,000, 11,40,000. ಮುಗಿತಾ ಕತೆ? ಎಸ್ ಮುಗೀತು ಕತೆ, ಮುಗೀತು. ಇಷ್ಟೇಪ 10 ಮಾರ್ಕ್ಸಿಗೆ ನೋಡ್ರಿ, ಮಜಾ ಇದೆ.
ಮಸ್ತ್ ಮಜಾ ಮಾಡಿ 11,40,000 divided by 1 ಕೋಟಿ into 100 ಎಷ್ಟಾಗುತ್ತೆ ನೋಡ್ರಿಪ್ಪ ಅದು 11,40,000 divided by 1 2 3 4 5 into 100 ಎಷ್ಟಾಗತ್ತೆ ಇದಾಗ್ತಾ ಇದೆ ಮಕ್ಕಳೇ 11.40 ಅರ್ಥ ಆಗಿದೆಯಾ ಮುಂದೆ ಹೋಗೋಣ ಮಕ್ಕಳೇ ಬೇಗ ಬೇಗ ಹೇಳಿ ಬಿಕಾಸ್ ವಿ ಡೂ ಹ್ಯಾವ್ ಸೋ ಮೆನಿ ಅದರ್ ಚಾಪ್ಟರ್ಸ್ ಲೈಕ್ ಈಗ ಸಿಲೆಬಸ್ ಪ್ರಕಾರ ನೋಡಿದ್ರೆ ನೋಡಪ್ಪ ಈಗ ಇದು ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇನ್ನೊಂದು ಇದು ಪ್ರಾಬ್ಲಮ್ ಮಾಡ್ತೀನಿ ಆಮೇಲೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಇದೆ ನೆಟ್ ಇನ್ಕಮ್ ಅಪ್ರೋಚ್ ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್ ಟ್ರೆಡಿಷನಲ್ ಅಪ್ರೋಚ್ ಹೈಪೋಥಿಸಿಸ್ ಇದಾದ್ಮೇಲೆ ರಿಸ್ಕ್ ಇದಾದ್ಮೇಲೆ ಡಿವಿಡೆಂಟ್ ಮರ್ಜರ್ ಅಕ್ವಿಷನ್ ಮಾಡಿ ನೋಡ್ರಿಪ್ಪ ಮರ್ಜರ್ ಅಕ್ವಿಷನ್ ಮೇಲೆ ಬಹಳಷ್ಟು ಪಾಯಿಂಟ್ಸ್ ಮಾಡಿ ನಾನು ಹೌದಲ್ಲ ಪೇಡ್ ಮೆಂಬರ್ಸ್ ಪೇಡ್ ಕ್ಲಾಸ್ ಅಲ್ಲಿ ಈಗ ಯಾರು ಪೇಡ್ ಕ್ಲಾಸಿಗೆ ಜಾಯ್ನ್ ಆಗಿಲ್ಲ ಅದಕ್ಕೆ ನೀವು ಜವಾಬ್ದಾರಿ ಅದಕ್ಕೆ ನಾನು ಹೇಳಕ್ ಬರಂಗಿಲ್ಲ ಈಗೆಲ್ಲ ಕಲೇಜ್ ಎಲ್ಲ ಫ್ರೀದಾಗ ಕಲ್ಯಾಗ ಬರ್ತೀರಿ ನೀವು ಹಾ ಸರಿ ಅಲ್ರು ಜಾಯಿನ್ ಆಗ್ರಿ ಕ್ಲಾಸಸ್ಗೆ ಮರ್ಜರ್ ಅಕ್ವಿಷನ್ ಆಡಿ ನಾ ಕ್ಲಾಸಸ್ ಮಾಡಿದ ಮಕ್ಕಳೇ ಅರ್ಥ ಆಗಿದೆ ಇನ್ನು ಐತ್ ನೋಡಿದ್ರ ಏನ್ರಿ ಗ್ರೋತ್ ರೇಟ್ ಇಲ್ಲಿ ನೋಡ್ರಿ ಇದಾಯ್ತು ದಿಸ್ ವುಡ್ ಬಿ ರಿಸಲ್ಟ್ ಇನ್ ಇನ್ಕ್ರೀಸಿಂಗ್ ದ ಎಕ್ಸ್ಪೆಕ್ಟೆಡ್ ಡಿವಿಡೆಂಡ್ ಟು 3 and growth rate remain the same but market price ಆಗಿದೆ ಚೆನ್ನಾಗಿದೆ ಫೈ ಮಾಡೋಣ ಅಂದ್ರೆ ಇಲ್ಲಿ ಡಿವಿಡೆಂಡ್ ರೇಟ್ ಜಾಸ್ತಿ ಆಗಿದೆ ಅಂತ ಅವರು ಏನಾಗಿದೆ ಡಿವಿಡೆಂಡ್ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಅಂದ್ರೆ ಇದ ಸೇಮ್ ಪ್ರಾಬ್ಲಮ್ ಇಲ್ಲಿ ಏನಾಗ್ತಾ ಇದೆ ಚೇಂಜ್ ಮಾಡ್ತಾ ಇದ್ದಾರೆ ಡಿವಿಡೆಂಡ್ ರೇಷಿಯೋ ಗೊತ್ತಾಗಿದೆಯಾ ಇದು ಮಾಡ್ಲಾ ಇಲ್ರಿ ಗೊತ್ತಾಗಿದ್ದಿಲ್ಲ ನಿಮ್ಗೆ ಎಲ್ಲರಿಗೆ ಬಿ ಗೊತ್ತಾಗಿದೆ ರಿಪ್ಲೈ ಮಾಡ್ಬೇಕ್ರಿ ಎಸ್ ಅಂತ ರಿಪ್ಲೈ ಮಾಡ್ಬೇಕು ಎಲ್ರು ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ ಕಾಂಪ್ಯೂಟ್ ದ ನ್ಯೂ ಇದಾಯ್ತು ಏನ್ ರಿಸಲ್ಟ್ ಇದೆಯಲ್ಲ ಇನ್ಕ್ರೀಸಿಂಗ್ ದ ಎಕ್ಸ್ಪೆಕ್ಟೆಡ್ ಡಿವಿಡೆಂಡ್ ಟು ಅಂದ್ರೆ ಏನಾಗ್ತಾ ಇದೆ ಅದು ಜಾಸ್ತಿ ಆಗಿದೆ ಮುಂಚೆ ಡಿವಿಡೆಂಟ್ 2 ರೂಪಾಯಿ ಇತ್ತು ಇವಾಗ ಏನಾಗಿದೆ 3 ಆಗಿದೆ ಬಟ್ ಮಾರ್ಕೆಟ್ ಪ್ರೈಸ್ ಪರ್ ಇಕ್ವಿಟಿ ಏನಾಗಿದೆ ಕಡಿಮೆ ಆಗಿದೆ ಅಲ್ಲೇ 5 ಅಂದ್ರೆ ಏನ್ ಸರ್ ಈಗ ನೋಡಿ ವೆರಿ ಈಸಿ ಐತ್ರೋ ತಮ್ಮ ಕೇಳ್ರಿ ಪೈಲೆ ಈಗ ಕಾಸ್ಟ್ ಆಫ್ ಇಕ್ವಿಟಿ ಈಸ್ ಈಕ್ವಲ್ ಟು ಏನಪ್ಪಾ ಡಿವಿಡೆಂಟ್ ಡಿವೈಡ್ ಬೈ ಪಿ ರೈಟ್ ಪ್ಲಸ್ ಜಿ ಈಗ ಡಿವಿಡೆಂಡ್ ಎಷ್ಟಿದೆ ಡಿವಿಡೆಂಟ್ ಅವ್ರು ಹೇಳ್ತಾರೆ 3 ಹೌದಾ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಇಲ್ಲಿ ಮಾರ್ಕೆಟ್ ಪ್ರೈಸ್ ಏನಾಗಿದೆ 15 ಆಗಿದೆ 20 ಇದ್ದು 15 ಆಗೈತಿ ಹೂನಪ್ಪ 15 ಆಗೈತಿ ಓಕೆ ಆದ್ರೆ ಗ್ರೋತ್ ಏನ್ ಹೇಳ್ತಾರ ಅವರು ರಿಮೇನ್ ಸೇಮ್ ಗ್ರೋತ್ ರೇಟ್ ರಿಮೇನ್ ಸೇಮ್ ಗ್ರೋತ್ ಎಷ್ಟು ಮುಂಚೆ ಗ್ರೋತ್ ಇತ್ತು 7% ಅಂದ್ರೆ ಇವಾಗ ಕೂಡ 7% ಇದೆ 3 divided by 15 0.07 3 divided by 15 into 0.07 into 100 ಮಾಡ್ಕೊಡೋದು ಇದಾಯ್ತು 1.40 ಮುಂಚೆ ಎಷ್ಟಿರ್ತದ ಒಂದು ನಿಮಿಷ ಏನಾಗ ಬದಲಾಗಿತ್ತು 3 divided by 15 ಹಾ
plus 0.07 into 100 ಮಾಡ್ಕೊಟ್ರಿ. 27 ಆಗುತ್ತದು. 27 ಆಗ್ಲಾ? ಹೌದಲ್ರು? ಈಗ ಮುಂದೆ ಏನ್ರಿಪ್ಪ ಈಗ? ವೇಟೆಡ್ ಅವರೇಜ್ ಏನಾಗುತ್ತೆ ಇಲ್ಲೇ, ಇದು 27 ಆಗುತ್ತೆ. ಓಕೆನಾ? ರಿಮೈನಿಂಗ್ ಸೇಮ್ ಅಂದ್ರೆ ಏನು? 40 ಲ್ಯಾಕ್ ಇದ್ದು 27 ಡಿವೈಡ್ ಬೈ 100, 10,80,000. ಇದು 80,000 ರೈಟ್, ಪ್ಲಸ್ 1 lakh ಪ್ಲಸ್ 2,10,000. ಇದಾಯಿತು ಎಸ್ 13,90,000. ಅರ್ಥ ಆಗಿದ್ರೆ ಎಸ್ ಅಂತ ರಿಪ್ಲೈ ಮಾಡೋದು. ಈಗ 13,90,000 ಡಿವೈಡೆಡ್ ಬೈ 80 lakh into 100, divided by 80 lakh into 100, 17.37. ರಾಹುಲ ಸ್ಟಾರ್ಟಿಂಗ್ ನಾವು ಗೊತ್ತಾಗತ್ತೆ ನಿಮಗೆ. ಮಲ್ಲಿಕಾರ್ಜುನ್, ಅಭಿ, ಅರ್ಥ ಆಗಿದೆಯಾ? ಇದು ಕೂಡ ಕೇಳಬಹುದು ನೋಡ್ರಿ ನಿಮ್ಗೆ, ಬಟ್ ಇಷ್ಟು ಈಸಿ ಕೊಡಂಗಿಲ್ಲ 10 ಮಾರ್ಕ್ಸಿಗೆ ಅವರು. ಇದಕ್ಕೆ ಇದೇ ರೀತಿ ಕೇಳ್ತಾರೆ. ಸಾಲ್ವ್ ಮಾಡ್ರಿ. एक मिनट ಹೇಳ್ರಿ, ಒಂದು ನಿಮಿಷ ಬಂದೆ. यहाँ का रे भाई हो खिड़कियां बंद की करते नहीं का तुम्हें नो देखा ये नमूना हवाई तो क्या होना है हालत है. क्या होता बोलो पूरा वहां तक हलता हो. हेलो ಆಗಲೇ ಬಿಸಿಲಿತ್ತು, ಈಗ ಮಳೆ ಚೆನ್ನಾಗಿದೆ. ಇದೊಂದು ಸೇಮ್ ಐತಲ್ಲೋ. ಸಾಲ್ವ್ ಮಾಡಿಪ್ಪ ಅಭಯ. ಚಾಪ್ಟರ್ ಕತೆ ಮುಗಿಸ್ಬೇಕೀಗ ನಾನು.
ಇಂಟು ಮಾಡಿ ರೆಡಿ ಇತ್ತಿದ್ರಾಗ ಎಲ್ಲ ರೆಡಿ ಕೊಟ್ಟಾರದ್ರಾಗ. ಸಾಲ್ವ್ ಮಾಡ್ತಾ ಇದ್ದೀರಾ? ಲೆಟ್ಸ್ ಸಾಲ್ವ್ ದಿಸ್ ನೌ. ಬಹಳ ಈಸಿ ಇರೋದು. ಇಂಥವೆಲ್ಲ ಕೆಲಸ ಲೆಕ್ಕ ಮಾಡ್ಬೇಕಪ್ಪ ನೀವು. ನೆಕ್ಸ್ಟ್ ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಲ್ಲ ಈಗ. ಹಿಂಗೆ ಕೊಟ್ಟ ಅಂದ್ರೆ ನೋಡ್ರಿ, ಏನಿಲ್ಲ, ಸೋರ್ಸ್ ತಗೋಬೇಕು, ಇಕ್ವಿಟಿ ಶೇರ್ಸ್ 8 lakh 10%, ಪ್ರಿಫರೆನ್ಸ್ ಶೇರ್ 3 lakh ಇದೆ. ಅಬ್ಬಬ್ಬ, ಮಳೆ ಮಳೆ ಮಳೆ, ಬೆಂಕಿ ಬೆಂಕಿ, ಎಲ್ಲ ಬೂದಿ ಆಗ್ತಾ ಇದೆ. ರಿಟೇನ್ earnings 2 lakh 9%, long term debt 4 lakh 7%. When is your income tax? $80,000, 24,000, 18,000, 28,000. ಕಟ್ಟಾಕತ್ ಮಳೆ ಹಂಗ ಮಸ್ತ್. ಈಗ ಒಂದ್ ತಾಸ ಹಿಂದ ಹಂಗ ಊರೂರಿ ಬಿಸಿಲಿತ್ತ, ಈಗ ನೋಡ್ರಲೆ ಶಿರ್ದಾರ. $80 plus 24,000 plus 18,000, 28,000, 3 lakh. ಏನೋ ಇದು ಮಳೆ, ಅಬ್ಬಬ್ಬಬ್ಬಬ್ಬ, ಬೆಂಕಿ ಆಗೈತೆ ಮಳೆ. ಸೊ ಫ್ಯಾನ್ ಆಫ್. ನಿಮ್ಮೂರದಲ್ಲಿ ಮಳೆ ಇದೆಯಾ? ಮಲ್ಲು ಪಾಟೀಲ 18.35.
ನೋಡ್ರಿ ಮಜಾ ಆಯ್ತು ನೋಡ್ರಿ. ಡಿಫ್ರೆನ್ಷಿಯಲ್ ಎಷ್ಟಿತ್ತು ಮರ ಇದು. ಅಯ್ಯೋ ನೋಡ್ರಿಪ್ಪ, ಟೋಟಲ್ ಕಾಸ್ಟ್ 150 ಆಗುತ್ತಾ ಹೇಳ್ರಿ. 80,000 24,000 324 ಪ್ಲಸ್ 18,000 ಪ್ಲಸ್ 28,000. ಓಹೋ ಸಾರಿ, 1,50,000. ಊಟದ ಸಮಯ ಆಗಿದೆ, ಅದಕ್ಕೆ ಹೆಂಗೆ ನೋಡ್ರಿ ಮನುಷ್ಯಂದು. ಎಂತ ಪರ್ಫೆಕ್ಟ್ ಇದ್ರೂ ಕೂಡ ಸ್ವಲ್ಪ ನಿಮ್ದು ಫೋಕಸ್ ಮುಗೀತು, ಕತೆ ಮುಗೀತು. ಹಾನು 8.82 ಇದೆ. ಓಕೆ ಡನ್. ಇದು ಕ್ವಶನ್ ಯಾವ ಪೇಜ್ದಾಗಿಂದ ಹೋಮರಯ. 55 3 lakh ಐತಪ್ಪ ಅದು. ಇಕ್ವಿಟಿ ಶೇರ್ 3 lakh ಇದೆ, ಪ್ರಿಫರೆನ್ಸ್ ಶೇರ್ಸ್ ಆಲ್ಸೋ 3 lakh ಇದೆ. ಚಲೋ ಕೇಳಲೆ. ಕಂಪನಿ Mahalakshmi Company Limited has the following capital structure. After tax cost for different sources of fund used, debt, preference shares, proportional rate, total 30 ಲಕ್ಷದಾಗ 30%, 25%, 40% ಇದೆ. ಇಲ್ಲ ಆಫ್ಟರ್ ಟ್ಯಾಕ್ಸ್ ಆದ್ಮ್ಯಾಗಿಂದ ಕಾಸ್ಟ್ ಇದು ಏನ್ರಿ. ಆಫ್ಟರ್ ಟ್ಯಾಕ್ಸ್ ಆದ್ಮ್ಯಾಗಿಂದ ಕಾಸ್ಟ್ ಇದೆ 7%, 10%, 15% ಇದೆ. ಓಕೆ, ದ ಮೇನ್ ಪಾರ್ಟ್ ಏನಪ್ಪಾ ಅಂದ್ರೆ ಇದು ಕೇಸ್ ಅಲ್ಲಿ ಕ್ವೆಶ್ಚನ್ ಕೇಳ್ತಾರೆ. ಕ್ಯಾಲ್ಕುಲೇಟ್ ದ ವೇಟೆಡ್ ಆಯ್ತು, ಬುಕ್ ವ್ಯಾಲ್ಯೂ ಇದೆ ಮಾಡೋಣ, ದಟ್ ವಿ ಕ್ಯಾನ್ ಡೂ ಇಟ್. ಬಟ್ ದ ಕಂಪನಿ ವಿಶಸ್ ಟು ರೇಸ್ ಅಡಿಷನಲ್ 12 lakh ಫಾರ್ ದಿ ಎಕ್ಸ್ಪಾನ್ಷನ್ ಆಫ್ ದಿ ಪ್ರಾಜೆಕ್ಟ್. ಅದು ಹೆಂಗಿದೆ ಅಂದ್ರೆ 6 lakh, 3 lakh, 3 lakh ಇದೆ. Assuming specific cost remain the same, compute the weighted average cost of capital ಅಂತೆ ಮಾಡಬಹುದಲ್ಲ. ಈಸಿ ಇದೆಲ್ಲ ಇದು. ಹೆಂಗ್ರಿ ಸರ್ ಬರ್ಕೊಟ್ಟಪ್ಪ. ಡೆಟ್ 9 lakh. ಸ್ವಲ್ಪ ನೋಡಿ ಆಮೇಲೆ ಬರ್ಕೊಡ್ರಿ ಅಂತ. 9 lakh ಇದೆ, ಹೌದಾ. ಈಗ ಸ್ವಲ್ಪ ಕೇಳಿ ಮಕ್ಕಳೇ, ಏನಂದ್ರೆ ವೇಟೆಡ್ ಎಷ್ಟಾಗತ್ತೆ ನೋಡ್ರಿ. ಪ್ರಪೋರ್ಷನ್ 30 ಇದೆ,
30 ಇಂಟು 7% ಎಷ್ಟಾಗುತ್ತೆ? 2.1 ಆಗುತ್ತೆ. ಇದು ನಿಮ್ದು ವೇಟೆಡ್ ಕಾಸ್ಟ್. ಹೌದಲ್ರಿಪ್ಪ? ಹೌದಲ್ಲ? ಹೌದಲ್ಲ? ಅದೇ ರೀತಿ 25 10% 2.5 ಆಗ್ತಾ ಇದೆ. 45 15% ಎಷ್ಟಾಗುತ್ತೆ? 45 ಇಂಟು 15 ಡಿವೈಡ್ ಬೈ 100 6.7 ಆಗ್ತದೆ. ಈ ಎಲ್ಲವನ್ನು ಕೂಡಿಸಿದ ಮ್ಯಾಗೆ ದಟ್ ಕಮ್ಸ್ ಅರೌಂಡ್ 11.35. ಹೌದು ಇಲ್ಲ? ಸೊ ಇರ್ಲಿ, ಡೈರೆಕ್ಟ್ ಹಂಗೆ ಮಾಡಬಹುದು, ರೈಟ್? ಇಲ್ಲ ಹಿಂಗೆ ಮಾಡ್ಬೋದು ನೋಡ್ರಿ. ಆಯ್ತು, 7% ಎಷ್ಟಾಗುತ್ತೆ ನೋಡ್ರಿ ಅದು? ಬೇಗ ಬೇಗ ಹೇಳ್ರಿಪ್ಪ. ಪ್ರಿಫರೆನ್ಸ್ 7,50,000 ಇದು 10% ನೋಡಿ ಮಕ್ಕಳೇ. ಪ್ರಿಫರೆನ್ಸ್ ಅಲ್ಲ ಇದು. ಆಮೇಲೆ ಇಕ್ವಿಟಿ 13,50,000 ಇದರದ್ದು 15%. ಇವಾಗ ಏನ್ ಸರ್? ಇವಾಗ ಇಂಟು ಮಾಡ್ರು ಬೇಗ ಬೇಗ. 97%, 7 ಮೊದಲೇ 63, ಇದು 75,000. 13,50,000 into 15%, 2,02,500. ತಕ್ಕಂತ ಟೋಟಲ್ ಮಾಡಿ ಮಕ್ಕಳೇ. 9 lakh ಪ್ಲಸ್ 7,50,000 13,50,000 ಇದಾಗುತ್ತೆ ನಿಮ್ದು 30 ಲಕ್ಷ. ಕೊಟ್ಟ ಬಿಟ್ಟಾನ ಆ ಪ್ರಾಬ್ಲಮ್ದಾಗ ಎಲ್ಲ. ಅಷ್ಟೇ ಅರ್ಥ ಮಾಡ್ಕೋಬೇಕಷ್ಟೇ. 3,40,500. ಇವಾಗ ಮುಂದೇನು ಕತೆ? ಮುಂದೇನಲ್ರಿಪ್ಪ ನೋಡ್ರಿಪ್ಪ. ಅಲ್ಲಿ 3,40,500 divided by 30 lakh into 100 into 100 or 10 ಅಲ್ಲ ತಮ್ಮ 100 11.35. ಓಕೆನಾ? ಈಗ ಅವ್ರು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಏನು? ಡೆಟ್, ಪ್ರಿಫರೆನ್ಸ್ ಶೇರ್ಸ್, ಇಕ್ವಿಟಿ ಅಂದ್ರೆ ಏನ್ರಿ ಸರ್? ಇದ ಸೇಮ ಬರ್ತೈತಿ ಅಷ್ಟೇನ, ಜಾಸ್ತಿ ಮಾಡ್ತಿದಾರ ಅಷ್ಟೇ ಅವರು. ಏನು ಮರ ಹೆಂಗ್ ಹೋಗುತ್ತೆ ಗೊತ್ತಾ ನಾವು ಟೈಮ್ ಇದು. ಡೆಟ್, ಪ್ರಿಫರೆನ್ಸ್, ಇಕ್ವಿಟಿ. ಈಗ 9 ಲಕ್ಷ ಇತ್ತ, ಅವ್ರಿಗೆ 6 ಲಕ್ಷ ಬೇಕಂತಪ್ಪ. ಎಷ್ಟಾಗತ್ತೆ? 15 ಲಕ್ಷ. ಹೌದಲ್ಲ? ಈಗ 7.5 ಇತ್ತ, 3 ಬಂದಿದ್ದಾಗ 10,50,000. ನೆಕ್ಸ್ಟ್ ಇಕ್ವಿಟಿ 30 ಇತ್ತು, 3 ಬೇಕಂತೆ, ಅಂದ್ರೆ 33. ಸೇಮ್ ಆಗುತ್ತೆ ಇದು. ಇದು 7%, ಇದು 10%, ಇದು 15%. 15 lakh into 7%. ಇದಾಯ್ತು 1,05,000. ಅರ್ಥ ಆಗೈತೇನ್ರಿಪ್ಪ ಎಲ್ಲರಿಗೆ? ಬೇಗ ಬೇಗ ಹೇಳಿ.
ರಿಪ್ಲೈ ಮಾಡ್ಬೇಕತ್ತಿಲ್ರು ನೀವು. ಇದು ಅಷ್ಟಾಗತ್ತೆ 1,05,000. $4,95,000. Easy la? ಟೋಟಲ್ ಮಾಡಿದ 15,00,000, 10,50,000, 33,00,000, 58,50,000, 1,05,000, 1,05,000, 4,95,000, 7,05,000. 7,05,000 divided by 58,50,000. ಹೌದಲ್ರಿ? into 100 ಮಾಡ್ರಿಪ್ಪ. 12.05. ಶ್ರೀಧರ 13,00,000 ಇತ್ತನ. 13,00,000 14,00,000 ಆಗುತ್ತೆ. ಸಾರಿ ಯಪ್ಪ ಮನಿ ಮಠ. ಐ ಥಾಟ್ ಇಟ್ಸ್ 30. ಓಕೆ 13,00,000 ಇತ್ತಲ್ಲ. ಹಾಂ ಏನು ತಪ್ಪು ಮಾಡ್ತೇನಪ್ಪ ನಾನು. 16,50,000. ಸಾರಿ 16,50,000 into 15%. 2,47,500. How do you calculate? ಕ್ಯಾಲ್ಕುಲೇಟರ್ಲಿ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳ್ರು. 42 lakh. 1,05,000. ನೆಕ್ಸ್ಟ್ ಚಾಪ್ಟರ್ ಯಾವ ತಗೊಡಪ್ಪ ನಾನು? ಬೇಗ ಹೇಳ್ರಿ. $4,57,500 divided by 42 lakh. 10.8 ಆಗ್ತದೆ. ಡೆಫಿನೆಟ್ಲಿ ಐಲ್ ಟೇಕ್ ಒನ್ ಮೋರ್ ಪ್ರಾಬ್ಲಮ್. ಈಗ ರಾತ್ರಿ ಒಂದು 3 ತಾಸು ಮ್ಯಾರಥಾನ್ ತಗೋತೀನಿ ನಾನು. 9 ಗಂಟೆಗೆ ಚಾಲೂ ಮಾಡಿದೆ ಅಂದ್ರೆ ಒಂದು 12:30 ತನಕ ಜಾಯಿನ್ ಆಗ್ಬೇಕು. ಓಕೆ, ಕಳ್ಸಿರ್ತ ನೋಡ್ರಿ PDF ಇದನ್ನು. ಚಲೋ ಗೈಸ್, ಬಾಯ್. 9 o'clock. ಲೈಕ್ ಮಾಡ್ರಿ. MBA MCA ಯಾರು ಮಾಡ್ತಿದಾರ ಪ್ಲೀಸ್ ದಯವಿಟ್ಟು PGCT